ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರುಗ್ರಹದ ಅತಿಚಾರದ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಅತ್ಯಪರೂಪವಾದ ಒಂದು ಖಗೋಳದ ಹಾಗೂ ಜ್ಯೋತಿಷ್ಯದ ವಿಸ್ಮಯ ಈ ವರ್ಷದಲ್ಲಿ ಜರಗಲಿದೆ. ಸುಮಾರು 144 ವರ್ಷ, 288 ವರ್ಷ, ಹೀಗೆ 12 ಅಥವಾ 9 ಗುಣಕದಲ್ಲಿ ಬರುವಂತಹ ಕೆಲವು ವರ್ಷಗಳಲ್ಲಿ ಮಾತ್ರವೇ ಸಂಭವಿಸುವಂತಹ ಘಟನೆ ಅದು ಗುರುವಿನ ಅತಿಚಾರ. ವಾಸ್ತವವಾಗಿ ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರುವಂಥದ್ದು ಸಾಮಾನ್ಯವಾದ ಘಟನೆ. ಒಂದು ರಾಶಿಯಲ್ಲಿ 1 ವರ್ಷ ಇದ್ದಂತೆ ಒಂದು ರಾಶಿ ಚಕ್ರವನ್ನು ಪೂರ್ಣ ಮಾಡಲಿಕ್ಕೆ ಗುರುಗ್ರಹಕ್ಕೆ 12 ವರ್ಷಗಳು ತಗಲುತ್ತೆ. ಅಂದರೆ ಪೂರ್ತಿ ರಾಶಿ ಚಕ್ರವನ್ನು ಪೂರ್ಣ ಮಾಡಲಿಕ್ಕೆ 12 ವರ್ಷಗಳು ತಗೊಳ್ಳುವಂಥದ್ದು. ಗುರುಗ್ರಹವು ನಮ್ಮ ಈ ಜ್ಯೋತಿಷ್ಯದ ವ್ಯವಸ್ಥೆಯಲ್ಲಿ ಅಥವಾ ನವಗ್ರಹದ ಒಂದು ಮಂಡಲದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಹೊಂದಿರುತ್ತೆ. ಸೂರ್ಯನು ಆತ್ಮ ಸ್ವರೂಪನೆಂದರೆ ಅಲ್ಲಿ ಗುರುವು ಜಗದ್ಗುರುವು, ಜೊತೆಗೆ ಜ್ಞಾನ ಸ್ವರೂಪನು, ಜೊತೆಗೆ ಧರ್ಮ ಸ್ವರೂಪನು, ಸತ್ಯ ಸ್ವರೂಪನು ಆಗಿದ್ದಾನೆ. ಹಾಗಾಗಿ ಸಾತ್ವಿಕ ಗುಣವನ್ನು, ದೈವಿಕ ಪ್ರಜ್ಞೆಯನ್ನು ನಮ್ಮಲ್ಲಿ ಜಾಗೃತಿಗೊಳಿಸುವಂತಹ ಒಂದು ಪ್ರಭಾವಶಾಲಿಯಾದ ಗ್ರಹವೇ ಗುರುಗ್ರಹ. ಇದು ಈ ಬಾರಿ ಅಲ್ಲಿ ಮಿಥುನದಲ್ಲಿದ್ದಂತಹ ಗುರುವಿನ ಗೋಚರವು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೆ, ಅಂದರೆ ಸುಮಾರು 48 ದಿನಗಳ ಕಾಲ ಗುರುವಿಗೆ ಅತಿಚಾರ, ಅಂದರೆ ಆತನು ತನ್ನ ರಾಶಿಯಿಂದ ಮುಂದಿನ ರಾಶಿಗೆ ಒಂದು ಸಂಚಾರ ಮಾಡುವಂತಹ ಘಟನೆ ಜರುಗುತ್ತೆ. ಮುಂದಿನ ರಾಶಿಗೆ ಆತನು ಬರುವಂತಹ ಘಟನೆ ಜರುಗುವಂಥದ್ದು. ಅಲ್ಲಿ ವಿಶೇಷವಾಗಿ ಅದರ ಒಂದು ಪ್ರಭಾವವು ಎಲ್ಲ ಒಂದು ಜಗತ್ತಿನ ಆಗು ಹೋಗುಗಳ ಮೇಲೆ, ಪ್ರತಿಯೊಂದು ಜೀವರಾಶಿಗಳ ಮೇಲೆ, ಭೂಮಿಯ ಎಲ್ಲ ಒಂದು ವಿಚಾರಗಳ ಮೇಲೆ ಆ ಗುರುವಿನ ಅತಿಚಾರವು ಪ್ರಭಾವ ಬೀರುತ್ತೆ. ಆ ಗುರುವಿಗೆ ಅತಿಚಾರ ಅನ್ನೋದು ಬರುತ್ತೆ, ಗುರುವಿಗೆ ವಕ್ರಚಾರ ಅನ್ನೋದು ಬರುತ್ತೆ. ಅತಿಚಾರ ಬಂದಾಗ ಫಲನೇ ಬೇರೆ, ವಕ್ರಚಾರ ಅಂದರೆ ವಕ್ರಗತಿ ಅಥವಾ ಹಿಮ್ಮುಖವಾದ ಚಲನೆ ಬಂದಾಗ ಅಲ್ಲಿ ಅದರ ಪ್ರಭಾವನೆ ಬೇರೆ ಆಗುತ್ತೆ. ಭೂಮಿ ಸೂರ್ಯನ ಸುತ್ತುವ ವೇಗ ಹಾಗೂ ಗುರುವಿನ ಒಂದು ಗ್ರಹದ ನಮಗೆ ಇರುವಂತಹ ಒಂದು ದೂರದ ಪ್ರಮಾಣ, ಗುರುವಿನ ಚಲನೆಯ ವೇಗ, ಇವೆಲ್ಲವನ್ನು ಆ ಅನುಪಾತ ರೂಪವಾಗಿ ಅದನ್ನು ಗಣಿಸಿದಾಗ ಅಲ್ಲಿ ಗುರುವಿನ ಅತಿಚಾರ ಅಥವಾ ವಕ್ರಚಾರಗಳು ಜ್ಯೋತಿಷ್ಯದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಅದನ್ನು ಕಂಡುಕೊಂಡಿದ್ದಾರೆ, ದಾಖಲಿಸಿದ್ದಾರೆ. ಅದರಿಂದ ಆಗುವಂಥ ಪ್ರಭಾವಗಳನ್ನು ಸಹ ಅವರು ವಿಶದವಾಗಿ ವಿವರಿಸಿದ್ದಾರೆ. ಇಲ್ಲಿ ಈಗ ಅತಿಚಾರ ಅಂದರೆ ಆತನು ಮಿಥುನದಿಂದ ಕರ್ಕಾಟಕಕ್ಕೆ ಬರುವ, ಅಂದರೆ ಸಾಮಾನ್ಯ ಫಲದಲ್ಲಿ ಒಂದು ಗೋಚಾರದಲ್ಲಿ ಗುರುವಿನ ಒಂದು ಪ್ರತಿ ಗೋಚಾರದಲ್ಲಿ ಇದ್ದಾಗ 5 ರಾಶಿಗಳಿಗೆ ಗುರುವಿನಿಂದ ಇರುವಂತಹ 2, 5, 7, 9 ಮತ್ತು 11ರ ಮನೆಗಳು ಗುರುವಿನಿಂದ, ಈಗ ಉದಾಹರಣೆಗೆ ಗುರು ಮಿಥುನದಲ್ಲಿದ್ದಾಗ ಅಲ್ಲಿ ಗುರುವಿನ ಒಂದು ರಾಶಿ ಅಥವಾ ನಮ್ಮ ಜನ್ಮ ರಾಶಿಯಿಂದ ಅಲ್ಲಿ 2ನೇ ಮನೆಯಲ್ಲಿ ಗುರು ಇದ್ದಾಗ ಅವರಿಗೆ ಉತ್ತಮ ಫಲ ಬರುವಂಥದ್ದಾಗಲಿ. ಉದಾಹರಣೆಗೆ ಈಗ ವೃಷಭ ರಾಶಿಗೆ ಗುರುವಿನ ಬಲ ಇದೆ, ವೃಷಭ ರಾಶಿಯಿಂದ 2ನೇ ರಾಶಿ ಮಿಥುನ ರಾಶಿ ಆಗಿರುತ್ತೆ. ಹಾಗಾಗಿ ವೃಷಭ ರಾಶಿಗೆ ಉತ್ತಮವಾದ ಗುರುಬಲ. ಇನ್ನು ಸಿಂಹ ರಾಶಿಗೆ ಸಹ ಗುರುಬಲ ಇರುವಂಥದ್ದು ಗೊತ್ತಿರುವಂಥದ್ದು. ಅದೇ ರೀತಿ ಅಲ್ಲಿ ತುಳಾ ರಾಶಿಗೆ, ಧನು ರಾಶಿಗೆ, ಕುಂಭ ರಾಶಿಗೆಲ್ಲ ಗುರುಬಲ ಇದೆ. ಅಂದರೆ ಅವರ ರಾಶಿಯಿಂದ 2, 5, 7, 9 ಅಥವಾ 11ರ ಸ್ಥಾನದಲ್ಲಿರುವಂಥದ್ದು. ಯಾವಾಗ ಈ ಗುರುವಿನ ಅತಿಚಾರ ಅನ್ನೋದಾಗತ್ತೆ ಆವಾಗ ಈಗಾಗಲೇ ಗುರುಬಲ ಇದ್ದಂಥ 5 ರಾಶಿಗಳಿಗೆ ಗುರುಬಲ ತಾತ್ಕಾಲಿಕವಾಗಿ ಇಲ್ಲದಾಗತ್ತೆ. ಅಲ್ಲದೆ ಇನ್ನಿತರ 5 ರಾಶಿಗಳಿಗೆ ಅಲ್ಲಿ ಗುರುಬಲ ಸಿಗುವಂಥ ಒಂದು ಘಟನೆ ಜರುಗುತ್ತೆ. ಉದಾಹರಣೆಗೆ ಅಲ್ಲಿಗ ಮಿಥುನಕ್ಕೆ ಸಿಗುತ್ತೆ ತಾತ್ಕಾಲಿಕವಾಗಿ, ಕನ್ಯಾ ರಾಶಿ ಗುರುಬಲ ಬರುವಂಥದ್ದು, ವೃಶ್ಚಿಕ ರಾಶಿಗೆ ತಾತ್ಕಾಲಿಕ ಗುರುಬಲ, ಮಕರ ರಾಶಿಗೆ ತಾತ್ಕಾಲಿಕ ಗುರುಬಲ. ಅದೇ ರೀತಿ ಮೀನರಾಶಿಗೂ ತಾತ್ಕಾಲಿಕವಾಗಿ ಈ 48 ದಿನಗಳ ಅವಧಿಯಲ್ಲಿ ಗುರುಬಲ ಬರುತ್ತೆ. ಅದರಲ್ಲಿ ಆ 48 ದಿನಗಳ ಅವಧಿಯಲ್ಲಿ ಆರಂಭದ ಸುಮಾರು 24 ದಿನಗಳು ರುಜುಗತಿಯು, ಆ ಬಳಿಕ 24 ದಿನ ಸ್ವಲ್ಪ ವಕ್ರಗತಿಯು ಬರುತ್ತೆ. ಅಂದರೆ 48 ದಿನಗಳಲ್ಲಿ ಪೂರ್ತಿ 48 ದಿನವೂ ಗುರು ಅಲ್ಲಿ ಅತಿಯಾಗಿ ಅಥವಾ ರುಜು ಮಾರ್ಗದಲ್ಲಿರುವುದಿಲ್ಲ.
ಆಮೇಲೆ ಆತನ ಒಂದು ಹಿಮ್ಮುಖವಾದ ಚಲನೆಯು ವ್ಯಕ್ತವಾಗುತ್ತೆ ಅಲ್ಲಿ 24 ದಿನಗಳ ನವೆಂಬರ್ 11ರಿಂದ ಮತ್ತೆ ಅಲ್ಲಿ ಹಿಮ್ಮುಖವಾದ ಚಲನೆಯನ್ನು ಬರುತ್ತೆ. ಹಾಗಾಗಿ ಇಲ್ಲಿ ಈ ಬಾರಿ ಒಂದು ವಿಶೇಷವಾದ ಘಟನೆ ಜರುಗುವುದು, ಅಪರೂಪವಾಗುವಂತಹ ಗುರುವಿನ ಅತಿಚಾರದಿಂದ ಅನೇಕ ರೀತಿಯ ಉದಾಹರಣೆಗೆ ಹೇಳಬೇಕಾದ್ರೆ ಈ ಸಾರ್ವತ್ರಿಕ ಜಗತ್ತಿನಲ್ಲಿ ರಾಜಕೀಯದ ಮೇಲೆ ಪ್ರಭಾವ ಬೀರ್ಬೋದು, ಅಥವಾ ಧಾರ್ಮಿಕ ವಿಚಾರದ ಮೇಲೆ ಪ್ರಭಾವ ಬೀರುವಂಥದ್ದು, ಆರ್ಥಿಕತೆ ಮೇಲೆ ಪ್ರಭಾವ ಬೀರುವಂಥದ್ದು. ಹಾಗಾಗಿ ಗುರುವಿನ ಬೇರೆ ಬೇರೆ ಕಾರಕತ್ವಗಳನ್ನು ಹೇಳಿದ್ದಾರೆ. ಗುರುವು ಜ್ಞಾನ ಸ್ವರೂಪ, ಸುಖ ಸ್ವರೂಪ, ಆತನು ಧನು ಮತ್ತು ಮೀನರಾಶಿಗಳಿಗೆ ಅಧಿಪತಿ. ಯಾವ ಧನುರಾಶಿ ಮತ್ತು ಮೀನರಾಶಿಗಳಿಗೆ ಆತನಿಗೆ ಅಧಿಪತ್ಯವಿರುತ್ತೆ. ಆತನ ಗೋತ್ರವು ಅಂಗೀರಸ ಗೋತ್ರ ಆಗಿರುತ್ತೆ. ಆತನು ಬ್ರಾಹ್ಮಣ ವರ್ಣ ಅಥವಾ ಬ್ರಹ್ಮ ತೇಜಸ್ಸನ್ನು ಸೂಚಿಸುವಂಥ ಒಂದು ಗ್ರಹ ಆಗಿದ್ದಾನೆ. ಆತನಿಗೆ ಹಳದಿ ಬಣ್ಣ ಅಥವಾ ಹಳದಿ ವಸ್ತ್ರ, ಹಳದಿ ಹೂಗಳು ಅಥವಾ ಹಳದಿ ಫಲಗಳು, ಉದಾಹರಣೆಗೆ ಮಾವಿನ ಹಣ್ಣು ಅಂತ ಹೇಳ್ಬೋದು. ಹಳದಿ ಅಂದರೆ ಸೇವಂತಿಗೆ ಅಂತಹ ಹೂಗಳು, ಹಳದಿ ಬಣ್ಣದ ಪೀತಾಂಬರ ಅಂತ ಹೇಳ್ತಾರೆ, ಹಳದಿ ಬಣ್ಣದ ಪೀತ ವಸ್ತ್ರಗಳು ಆತನಿಗೆ ಶ್ರೇಷ್ಠ. ಜೊತೆಗೆ ಆ ಗುರುವಿನ ರಾಶಿ ಉಚ್ಚ ಸ್ಥಾನ ಅಥವಾ ಮೂಲ ತ್ರಿಕೋನವು ಕರ್ಕಾಟಕ ಆಗಿರುತ್ತೆ. ಕರ್ಕಾಟಕದಲ್ಲಿ ಈಗ ಆತನು ಬರುವಂಥದ್ದು ಆತನ ಒಂದು ಉಚ್ಚ ರಾಶಿಗೆ, ನೆನಪಿಟ್ಟುಕೊಳ್ಳಿ, ಗುರುವಿಗೆ ಉಚ್ಚ ರಾಶಿ ಅನ್ನೋದು ಕರ್ಕಾಟಕ ಮೂಲ ತ್ರಿಕೋನವಾಗಿರುವಂಥದ್ದು. ಅದೇ ರೀತಿ ಆತನ ನೀಚ ರಾಶಿಯು ಮಕರ ರಾಶಿ ಆಗಿರುತ್ತೆ. ಮಕರದಲ್ಲಿ ಅಲ್ಲಿ ಗುರು ನೀಚತ್ವವನ್ನು ಅಂತಾನೆ. ಹಾಗಾಗಿ ಉಚ್ಚ ರಾಶಿಗೆ ಬಂದಾಗ ಬಹಳ ಒಳ್ಳೆಯ ಪರಿಣಾಮ, ಜಾಗತಿಕವಾಗಿಯೋ ಜೊತೆಗೆ ಸಾರ್ವಜನಿಕವಾಗಿಯೋ ಅಥವಾ ವ್ಯಕ್ತಿತ್ವವಾಗಿಯೋ ಎಲ್ಲ ಬಹಳ ಈ ಗುರುವನು ಈಗ ಬರುವಂಥದ್ದಲ್ಲಿ ಆತನ ಉಚ್ಚ ಸ್ಥಾನವಾದ ಕರ್ಕಾಟಕಕ್ಕೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಗುರುವು ಸತ್ವ ಗುಣವನ್ನು ಪ್ರತಿಪಾದಿಸುವಂಥ ಗ್ರಹ ಆಗಿರುತ್ತೆ. ಆಕಾಶ ತತ್ವ ಜೊತೆಗೆ ಗುರುವಿನ ಕಾರಕತ್ವದಲ್ಲಿ ಈ ಕನಕ ಪುಷ್ಪ ರಾಗ ಅಂತ ಬರುತ್ತೆ. ಗುರುವಿನ ಒಂದು ಈ ಮಣಿಗಳಲ್ಲಿ ಧಾತುಗಳಲ್ಲಿ ರತ್ನ ಅಂತ, ಪ್ರತಿ ಗ್ರಹಗಳು ಒಂದು ರತ್ನವನ್ನು ಸಂದೇಶ ಮಾಡಿದರೆ ಕನಕ ಪುಷ್ಪ ರಾಗ ಅಥವಾ ಯೆಲ್ಲೋ ಸಫೈರ್ ಅಂತ ಇಂಗ್ಲೀಷಲ್ಲಿ ಹೇಳುವಂಥದ್ದು. ಜೊತೆಗೆ ಗುರುವಿಗೆ ಸಿಹಿ ಪದಾರ್ಥ, ಮೊಸರು ಮತ್ತು ಮೊಸರಿನಿಂದ ತಯಾರಿಸಿದ ಪದಾರ್ಥಗಳು, ಮೊಸರನ್ನು ಮುಂತಾದವುಗಳು ಗುರುವಿನ ನೈವೇದ್ಯದಲ್ಲಿ ಬರುವಂಥದ್ದು. ಜೊತೆಗೆ ಈತನು ವಿಶೇಷವಾಗಿ ಅನೇಕ ರೀತಿಯ ಅಶ್ವತ್ಥ ವೃಕ್ಷದಲ್ಲಿ ಸ್ಥಿತವಾಗಿರುವಂಥದ್ದು. ಅಶ್ವತ್ಥ ಅಥವಾ ಅರಳಿ ಮರ ಅಂತ ಹೇಳಿದ್ರೆ ಆ ಅಶ್ವತ್ಥ ವೃಕ್ಷದಲ್ಲಿ ಆತನು ಸ್ಥಿತವಾಗಿರುವಂಥ ಆತನ ಒಂದು ಸಮಿದೆ ಅಥವಾ ಆತನ ಒಂದು ವೃಕ್ಷವು ಅಶ್ವತ್ಥ ವೃಕ್ಷವಾಗಿ ಬರುತ್ತೆ. ಜ್ಞಾನ, ಸುಖ, ಬುದ್ಧಿ ಜೊತೆಗೆ ಜನ ರೀತಿಯ ನ್ಯಾಯಪರವಾದ ವಿಚಾರಗಳು, ಸುಖ ಸಮೃದ್ಧಿಯಂತಹ ವಿಚಾರಗಳು, ಜೊತೆಗೆ ಯಾವುದೇ ರೀತಿಯಲ್ಲಿ ನ್ಯಾಯ ಮಾರ್ಗದಿಂದ ಮಾಡುವಂಥ ಧನಾರ್ಜನೆ, ಅಂದರೆ ಅಲ್ಲಿ ಯಾವುದೇ ರೀತಿಯ ಅಧರ್ಮಕ್ಕೆ, ಸತ್ಯಕ್ಕೆ ಅಥವಾ ಸಮಾಜಕ್ಕೆ, ಪರಿಸರಕ್ಕೆ ವಿರೋಧವಾದ ಯಾವುದೇ ಕೆಲಸ ಕಾರ್ಯಗಳಿರೋದಿಲ್ಲ. ಎಲ್ಲವೂ ರುಜು ಮಾರ್ಗ ಅಂತ ಏನು ಹೇಳ್ತೇವೆ ಅದೇ ಗು ಮತ್ತು ರು. ಗುರು ಅಂತ ಹೇಳಿದರೆ ಗು ಅಂದರೆ ಕತ್ತಲನ್ನು ಸೂಚಿಸುತ್ತೆ, ರು ಅಂದರೆ ಅದು ಬೆಳಕನ್ನು ಅಥವಾ ಸತ್ಯವನ್ನು ಸೂಚಿಸುತ್ತೆ. ಹಾಗಾಗಿ ನಮಗೆ ಕತ್ತಲಿನಿಂದ ಬೆಳಕಿಗೆ ಕೊಡುವನೇ ಗುರು, ಅಂದರೆ ಆ ಗುರು ಮತ್ತು ಗುರು ಶಬ್ದದಲ್ಲೇ ವ್ಯಕ್ತವಾಗಿರುತ್ತೆ. ಕತ್ತಲಿನಿಂದ ಬೆಳಕಿನಗಳಿಗೆ ಅಜ್ಞಾನ ತಿಮಿರ ಅಂದಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತ ಮೇಲೆ ತಸ್ಮಯೇ ಶ್ರೀ ಗುರುನು. ಹಾಗಾಗಿ ಅಜ್ಞಾನದಿಂದ ನಮ್ಮನ್ನು ಜ್ಞಾನದ ಕಡೆಗೆ, ದುಃಖದಿಂದ ಸುಖದ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ ಕೊಂಡೊಯ್ಯುವವನೇ ಅಥವಾ ಮಾರ್ಗದರ್ಶನ ಕೊಡುವವನೇ ನಿಜವಾದ ಗುರು ಅಂತ ಹೇಳ್ತಾರೆ. ಹಾಗಾಗಿ ಈ ಗುರು ಸ್ವರೂಪಕ್ಕೆ ಅಪಾರವಾದ ಶಕ್ತಿ ಇದೆ. ಹಿಂದೆ ನಾವು ಬೇರೆ ಬೇರೆ ರೀತಿಯ ಪುರಾಣಗಳಲ್ಲಿರ್ಬೋದು ಅಥವಾ ಚರಿತ್ರೆ ಇತಿಹಾಸಗಳಲ್ಲಿರ್ಬೋದು ಹಲವು ರೀತಿಯ ಸಾಧಕರಿಗೆ ಅಥವಾ ಸಾಧನೆ ಮಾಡಲಿಕ್ಕೆ ಅವರ ಒಂದು ಗುರುವೇ ಅವರಿಗೆ ಪ್ರೇರಣೆ ಆಗಿದ್ದಾನೆ. ಆ ಗುರುವು ಸಾಮಾನ್ಯವಾಗಿ ಆತನು ಶಿಕ್ಷಕನೇ ಆಗಬೇಕಾಗಿಲ್ಲ, ತಂದೆಯೂ ಗುರು ಆಗ್ಬೋದು, ತಾಯಿಯೂ ಗುರು ಆಗ್ಬೋದು, ಅಥವಾ ಯಾವುದೇ ಒಂದು ನಮಗೆ ಜೀವನದಲ್ಲಿ ಉತ್ತಮವಾದ ಸಂದೇಶವನ್ನು ಕೊಡೋನು ಅದನ್ನು ಯಾವುದೇ ಗುರು ಸ್ವರೂಪದಲ್ಲಿರ್ಬೋದು. ಇದು ಆ ದತ್ತಾತ್ರೇಯರು ಅವಧೂತ ಸ್ವರೂಪ ಅಂತ ಹೇಳ್ತಾರೆ. ಅವರನ್ನು ದತ್ತಾತ್ರೇಯ ಗುರು ಅಂತ ಕರೀತಾರೆ. ಆ ದತ್ತಾತ್ರೇಯರು 24 ವ್ಯಕ್ತಿಗಳನ್ನು ಅವರು ಗುರುವಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಬಾಲಕನು ಬರ್ತಾನೆ, ಬಾಲಕಿಯೂ ಬರ್ತಾಳೆ, ಅಥವಾ ಇನ್ನೊಬ್ಬ ಸಾಮಾನ್ಯವಾದ ಒಂದು ಏನು ಸಾಂಪ್ರದಾಯಿಕ ವಿದ್ಯೆಯನ್ನು ಹೊಂದಿಲ್ಲದಂತಹ ಒಬ್ಬ ಮಾಮೂಲಿ ಜನನು ಬರ್ತಾರೆ. ಅವರಲ್ಲಿ ವೇಶ್ಯ ಅಂತ, ಪಿಂಗಳ ವೇಶ್ಯ ಅನ್ನೋದವರು ಬರ್ತಾರೆ. ಹಾಗಾಗಿ ಅಲ್ಲಿ ನಾವು ಒಳ್ಳೆಯದನ್ನು ಅಥವಾ ಸತ್ವವನ್ನು ಅಥವಾ ರುಜು ಮಾರ್ಗವನ್ನು ನಾವು ಕಲಿಯುವಂಥದ್ದನ್ನು ಅದು ಯಾರಿಂದಲೂ ಕಲಿಯಲು ಸಾಧ್ಯತೆ. ಹಾಗಾಗಿ ಆ ಗುರುವಿಗೆ ಆಕಾರ ಇಲ್ಲ, ಆತನು ನಿರಾಕಾರ ಅಂತ ಹೇಳ್ತಾರೆ. ಗುರುವಿಗೆ ನಿರಾಕಾರ ಸ್ವರೂಪ, ಆತನು ಅಜ್ಞಾನವನ್ನು ಹೋಗಲಾಡಿಸುವಂಥನು. ಹಾಗಾಗಿ ಅಂಥ ಒಂದು ಗುರುವಿನ ಆಳಭಾವ ಅದನ್ನು ಅರಿತುಕೊಂಡವರಿಗೆ ಗೊತ್ತಾಗುತ್ತೆ. ಗುರುವಿನ ಮಹಿಮೆಯು ಅಪಾರವಾಗಿರುವಂಥದ್ದು. ಹಾಗಾಗಿ ಈ ಬಾರಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಈ ಗೋಚರವು ಸಾರ್ವತ್ರಿಕವಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳಿಗೆ ಕಾರಣ ಆಗುತ್ತೆ. ಜೊತೆಗೆ ಈ ದೀರ್ಘಕಾಲದಿಂದ ಇದ್ದಂಥ ಹಲವಾರು ಹಿನ್ನಡೆಗಳು ಈಗ ಮುನ್ನಡೆಯಾಗಿ ಪರಿಣಾಮ ಆಗುವಂಥದ್ದು. ಧಾರ್ಮಿಕ ವಿಚಾರದಲ್ಲಿ ಉನ್ನತಿಗಳಾಗುವಂಥದ್ದು, ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನಕ್ಕೆ ಈಗ ಚಾಲನೆಗಳು ದೊರೆಯುವಂಥದ್ದು. ಹಲವಾರು ಕಾರಣಗಳಿಂದ ಬೇರೆ ಬೇರೆ ಧರ್ಮಗಳಲ್ಲಿ ಇರಿದಂತಹ ಕೆಲವು ಆಚರಣೆಗಳು, ಅಂದರೆ ಗೊಡ್ಡು ಅಥವಾ ಏನೋ ಕೆಲವು ಈ ಮೂಢನಂಬಿಕೆಯಂಥ ಆಚರಣೆಗಳು ಅವೆಲ್ಲವೂ ಈಗ ನಿವಾರಣೆಯಾಗಿ ಉತ್ತಮವಾದ ರುಜು ಮಾರ್ಗದ ಆಚರಣೆಗಳು ಬರ್ತದೆ. ಧರ್ಮಗಳಿಗೆ ಹೆಸರು ಬೇರೆ ಬೇರೆ ಇರುತ್ತೆ, ಆದರೆ ಅವೆಲ್ಲವೂ ಪ್ರತಿಯೊಂದು ಧರ್ಮವು ಸತ್ಯವನ್ನು, ನ್ಯಾಯವನ್ನು, ಜೊತೆಗೆ ಸಮಾಜದ ಹಿತವನ್ನು, ಪರಿಸರದೊಂದಿಗೆ ನಾವು ಸಹಬಾಳ್ವೆ ನಡೆಸೋದನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪ್ರತಿಯೊಂದು ಧರ್ಮ ಹೇಳುತ್ತೆ.
ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋರು ಅಥವಾ ಅಳವಡಿಸಿಕೊಳ್ಳೋರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿಕೊಂಡು ಧರ್ಮವನ್ನು ಜಾತಿ ಕೋಮು ಅಥವಾ ಬೇರೆ ಬೇರೆ ರೀತಿಯ ಅವರ ಒಂದು ಪೂರ್ವಾಗ್ರಹ ಪೀಡಿತವಾದ ಆಚರಣೆಗಳಿಗೆ ಸೀಮಿತವಾಗಿ ಇಟ್ಟುಕೊಂಡು ಅದು ಸಂಕುಚಿತ ಆಗುತ್ತೆ. ಆದರೆ ಗುರು ಆ ಥರ ಇಲ್ಲ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದ ಯಥಪತ್ರ ನೇತ್ರಿಂದ ವೇದವ್ಯಾಸ ಗುರುಗಳ ಮಂತ್ರದಲ್ಲಿ ಬರುತ್ತೆ. ಅದೇ ರೀತಿ ವಿಶಾಲ ಬುದ್ಧಿಯಿಂದ ವಿಶಾಲ ದೃಷ್ಟಿಯಿಂದ ಈ ಪ್ರಪಂಚವನ್ನು ಸತ್ಯವನ್ನು ಅನ್ನೋ ಜೊತೆಗೆ ನಮ್ಮ ಈ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ತನ್ನ ಶಿಷ್ಯರಿಗೆ ತಿಳಿಸಪಡುವವನೇ ನಿಜವಾದ ಗುರು ಆಗಿರ್ತಾನೆ. ಅದು ಆ ಒಂದು ಧರ್ಮದ ಹೆಸರುಗಳು ಬೇರೆ ಬೇರೆ ಇರ್ಬೋದು, ಆದರೆ ಅಲ್ಲಿ ನಿಜವಾದ ಗುರು ಆತನು ಶುದ್ಧ ಜ್ಞಾನವನ್ನು ಕೊಡ್ತಾನೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವ ಮಹಾಭಜ. ಅಂದರೆ ಅಲ್ಲಿ ಶಂಕರನ್ನೇ ಸಹ ಗುರು, ಅಂದರೆ ಆತನು ಲೋಕಗುರು ಆದಿಗುರು ಅಥವಾ ಆತನು ಮಹಾಗುರು ಅಂತೇಳಿ ಅಲ್ಲಿ ಭಗವಾನ್ ಶಂಕರನನ್ನು ಅಲ್ಲಿ ಸಂಬೋಧನೆ ಮಾಡ್ತಾರೆ. ಅಂದರೆ ಅಲ್ಲಿ ಶುದ್ಧ ವಿದ್ಯೆ ಇರುತ್ತೆ, ಸ್ಫಟಿಕದಂತೆ ಇರುವಂಥ ಶುದ್ಧ ವಿದ್ಯೆ, ಶುದ್ಧ ಪೂರ್ಣ ಮತ್ತು ಚಿದಾನಂದ ಸ್ವರೂಪವಾದಂಥ ವಿದ್ಯೆ ಅದೇ ಗುರುವಿನಿಂದ ಬರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಯಾವುದೇ ವಿದ್ಯೆ ಇಲ್ಲ, ಅದನ್ನು ಬಿಟ್ಟು ಯಾವುದೇ ಧರ್ಮ ಇಲ್ಲ, ಅದನ್ನು ಬಿಟ್ಟು ಗುರುವಿನಿಂದ ಬರುವಂತಹ ಒಂದು ವಾಕ್ಯಕ್ಕಿಂತ ಮಿಗಿಲಾದ ಯಾವುದೇ ವೇದ ವಾಕ್ಯನೂ ಇಲ್ಲ. ಅಂದರೆ ಆ ವೇದದಲ್ಲಿ ಹೇಳಿದಕ್ಕಿಂತ ವಾಕ್ಯಗಳು ಗುರು ವಾಕ್ಯಕ್ಕೆ ಅಷ್ಟೊಂದು ತೂಕ ಇದೆ ಅಂತೆ. ಹಾಗಾಗಿ ಈ ಬಾರಿ ಕರ್ಕಾಟಕ ರಾಶಿಯಲ್ಲಿ ಗುರು ಅಲ್ಲಿ ಉಚ್ಚ ಸ್ಥಾನದಲ್ಲಿ ಆತನು ಬರುವಂತಹ ಕಾಲದಲ್ಲಿ ವಿಶೇಷವಾಗಿ ಅಕ್ಟೋಬರ್ 18ರಂದು ಜರುಗುವಂತಹ ಘಟನೆಯಲ್ಲಿ ಬಹಳಷ್ಟು ಧಾರ್ಮಿಕವಾದ ಉತ್ತಮ ಕೆಲಸಗಳು ಆಗಲು ದೇಶಾದ್ಯಂತ ಹಲವಾರು ಉತ್ತಮ ವಿಚಾರಗಳು ಜನರಲ್ಲಿ ಸ್ವಲ್ಪ ಈಗ ಸಾತ್ವಿಕ ಮನೋಭಾವ ಬರುತ್ತೆ. ಅಂದರೆ ಬೇರೆ ಬೇರೆ ಕಾರಣದಿಂದ ರಾಜಸಿಕ ಮತ್ತು ತಾಮಸಿಕ ಒಂದು ವೃತ್ತಿಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ಹೋದಂತಹ ಜನಗಳಿಗೆ ಈಗ ಧರ್ಮದ ಕಡೆಗೆ ಒಂದು ಆಕರ್ಷಣೆ ಬರೋದಾಗಲಿ, ಧರ್ಮದ ಒಂದು ಅಳವಡಿಸುವಂಥ ಒಂದು ಏನಾದರೂ ಹುಮ್ಮಸ್ಸು ಬರುವಂತಾಗಲಿ, ಅಥವಾ ಅಲ್ಲಿ ಆ ಕಾಲದಲ್ಲಿ ನಡೆಯುವಂಥ ಯಾವುದೇ ಒಂದು ರಾಜಕೀಯ ಅಥವಾ ಇನ್ನೊಂದಾದರೂ ಘಟನೆಗಳಿಂದ ಅಥವಾ ಸಣ್ಣ ಪುಟ್ಟ ಯಾವುದೋ ಅವಘಡಾದಿಗಳಿಂದ ಅವರಲ್ಲಿ ಮತ್ತೆ ಆ ಧರ್ಮದ ಜಾಗೃತಿ ಬರೋದು ಅಥವಾ ಗುರುವಿನ ಮಹಿಮೆ ಗೊತ್ತಾಗುವಂಥ ಯಾವುದೇ ಒಂದು ಘಟನೆಗಳು ಹಲವಾರು ಜನರ ಜೀವನದಲ್ಲಿ ಸಹ ಸಂಭವಿಸ್ಬೋದು. ಆ ಗುರು ಯಾವುದೇ ಸ್ವರೂಪದಲ್ಲೇ ಬರ್ಬೋದು. ನಿಮಗೆ ತಂದೆನೋ ತಾಯಿನೋ ಅಥವಾ ನಿಮ್ಮ ವಿದ್ಯಾಗುರುನೋ ಶಿಕ್ಷಕನೋ ಅಥವಾ ಒಬ್ಬ ವೈದ್ಯನೋ ಅಥವಾ ನಿಮ್ಮ ಜೊತೆಗೆ ಸಹಪಾಠಿನೋ ಮಿತ್ರನೋ ಹಾಗೆ ಯಾವ ರೂಪದಲ್ಲೂ ಇರ್ಬೋದು. ಅಲ್ಲಿ ನಿಮಗೆ ಆ ಒಂದು ಜ್ಞಾನದ ಒಂದು ಪರಿಚಯ ಈಗ ಈ ಕಾಲದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ರಾಜಕೀಯದಲ್ಲಿ ಇದ್ದಂಥ ಹಲವಾರು ವ್ಯಕ್ತಿಗಳು ಈಗ ತಮ್ಮ ಒಂದು ಹಳೆಯ ಕೆಟ್ಟ ಗುಣಗಳನ್ನು, ಹಳೆಯ ದುರ್ಬುದ್ಧಿಗಳನ್ನು, ದುರಾಲೋಚನೆಗಳನ್ನೆಲ್ಲ ಬಿಟ್ಟು ಈಗ ಉತ್ತಮದ ಕಡೆಗೆ ಬರುವಂತಾಗಲಿ ಅಥವಾ ಪ್ರಜಾಹಿತಕ್ಕೆ ತಮ್ಮ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡೋದಾಗಲಿ ಅಥವಾ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ ಇವೆಲ್ಲವೂ ಸ್ವಲ್ಪ ಈಗ ಹಾಗೆ ಬರುತ್ತೆ. ಯಾಕಂದರೆ ಇದು ಕಲಿಯುಗ ಆಗಿರೋ ಕಾರಣ ಇಲ್ಲಿ ಸುಮಾರು ಈಗ 25 ಭಾಗವೇ ಧರ್ಮ ಉಳಿದೆ ಅಂತ ಹೇಳಿ ಯುಗ ಧರ್ಮದಲ್ಲಿ ಹೇಳಿರ್ತಾರೆ. ಆ 25ರಲ್ಲೂ ಅದರಲ್ಲೂ ಮತ್ತು 25 ಒಳಕ್ಕೆ ಅಷ್ಟು ಕೆಳಗೆ ಮಟ್ಟಕ್ಕೆ ಇಳಿಯುವಂತಹ ಒಂದು ವ್ಯಕ್ತಿತ್ವಗಳನ್ನು ನೋಡ್ತಾ ಇರ್ತೇವೆ. ಅದು ರಾಜಕೀಯ ಇರ್ಬೋದು ಅಥವಾ ಧಾರ್ಮಿಕ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕ್ಷೇತ್ರಗಳಿರ್ಬೋದು. ಈಗ ಒಂದು ಪ್ರಾಮಾಣಿಕತೆ ಅನ್ನೋದು ಅಥವಾ ಸತ್ಯ ನ್ಯಾಯ ಪರತೆ ಅನ್ನೋದು ಇವೆಲ್ಲವೂ ಈಗ ಒಂದು ಗಗನ ಕುಸುಮ ಆಗುವಂಥ ಒಂದು ಸ್ಥಿತಿಗೆ ಕಲಿಯುಗ ತಲುಪಿದೆ. ಹಾಗಾಗಿ ಆದರೆ ಇಂಥ ಒಂದು ಗುರುವಿನ ಈ ಪರಿವರ್ತನೆಗಳು ಆತನ ಒಂದು ಉಚ್ಚ ರಾಶಿಗೆ ಬರುವಂತಹ ಅತಿಚಾರದಲ್ಲಿ ಹಲವಾರು ಧಾರ್ಮಿಕ ಜಾಗೃತಿಗಳು ಅಥವಾ ನಿಜವಾದ ರುಜು ಮಾರ್ಗದ ಘಟನೆಗಳು ಜರಗಲಾಗಿವೆ. ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ ಗುರುವು ಈಗ ತನ್ನ ಉಚ್ಚ ರಾಶಿಗೆ ಬಂದಾಗ ಪ್ರೇರೇಪಣೆ ಮಾಡ್ತಾನೆ. ಅದರಲ್ಲೂ 48 ದಿನ ಅಂತ ಹೇಳಿದ್ರೆ ಅಕ್ಟೋಬರ್ 18ರಿಂದ ಅಲ್ಲಿ ಡಿಸೆಂಬರ್ 5ರವರೆಗೆ ಇರುತ್ತೆ. ಅದರಲ್ಲೂ ಆತನು ರುಜುಗತಿಯಲ್ಲಿ ಸುಮಾರು ಅಲ್ಲಿ ನವೆಂಬರ್ 11ರವರೆಗೂ ರುಜುಗತಿನೇ ಇರುತ್ತೆ. ಅದು ಇನ್ನಷ್ಟು ಉತ್ತಮ ಫಲವು. ಆತನು ಮತ್ತೆ ನವೆಂಬರ್ 11ರಿಂದ ಡಿಸೆಂಬರ್ 5ರವರೆಗೆ ಅಲ್ಲಿ ವಕ್ರಗತಿನೇ ಇರುತ್ತೆ. ವಕ್ರಗತಿ ಮತ್ತೇನೂ ಮುಂದುವರಿಯುತ್ತೆ, ಅದು ಫೆಬ್ರವರಿವರೆಗೂ. ಆದರೂ ಈಗ ಅದರಲ್ಲಿ ಇರುವಂತಹ ಈ ಕಟಕದ ವಾಸದ ವಿಚಾರನ ಅಷ್ಟೇ ಹೇಳ್ತೇನೆ. ಮತ್ತೆ ಆತನು ವಾಪಸ್ಸು ಮಿಥುನಕ್ಕೆ ಹೋಗೋದಿದೆ, ಮತ್ತೆ ಮಿಥುನಕ್ಕೆ ಹೋಗುವಂಥದ್ದಿದೆ. ಡಿಸೆಂಬರ್ 5ಕ್ಕೆ ಮತ್ತೆ ಮಿಥುನಕ್ಕೆ ವಾಪಸ್ ಹೋಗುವಂಥದ್ದಿರುತ್ತೆ. ಆದರೆ ಆ ಒಂದು ಘಟನೆಯ ಒಂದು ಪ್ರತ್ಯೇಕ ವಿಡಿಯೋನ ಆವಾಗ ಮಾಡ್ತೇನೆ. ಈಗ ಇದರಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಕರ್ಕಾಟಕ ವಾಸ ಅಂದರೆ ಗುರುವಿನ ಅತಿಚಾರದ ಕರ್ಕಾಟಕ ವಾಸದಲ್ಲಿ ಬರುವಂತಹ ಫಲವನ್ನು ಈಗ ವಿಶ್ಲೇಷಣೆ ಮಾಡುವಂಥದ್ದು. ಹಾಗಾಗಿ ಸಾರ್ವಜನಿಕವಾಗಿ ಬಹಳ ಉತ್ತಮ ಫಲಗಳು ಆಗ್ಬೋದಾಗಿದೆ. ಕೃಷಿ, ವ್ಯಾಪಾರ, ಉದ್ಯಮ ಚಟುವಟಿಕೆಗಳು ಈಗ ಗರಿಗೆದರುತ್ತವೆ. ನಷ್ಟದಲ್ಲಿದ್ದಂಥ ಹಲವಾರು ಸಂಸ್ಥೆಗಳಿಗೆ ಈಗ ಉತ್ತಮವಾದ ಲಾಭಗಳು ಬರ್ತವೆ. ಅದರಲ್ಲೂ ಯಾವುದು ರುಜು ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ಇದ್ದರೆ ಅಂತಹ ಒಂದು ಸಂಸ್ಥೆಗಳಿಗೆ, ಜನರಿಗೆ, ವ್ಯಕ್ತಿಗಳಿಗೆ ಅಥವಾ ಅಂತಹ ಒಂದು ಆಶ್ರಮ ಇತ್ಯಾದಿಗಳಿಗೆ ಈಗ ಒಂದು ಸುವರ್ಣ ಯುಗ ಅಂದರೆ ಉತ್ತಮ ಕಾಲಗಳು ಬರ್ತವೆ. ಹಾಗಾಗಿ ಅನೇಕ ರೀತಿಯ ಒಂದು ಪವಾಡ ಸದೃಶವಾದ ಘಟನೆಗಳು ಆಗುವಂಥದ್ದು. ಜೊತೆಗೆ ಶುಭ ಕಾರ್ಯಗಳು, ಮಂಗಲ ಕಾರ್ಯಗಳು ಈ ಕಾಲದಲ್ಲಿ ಸಂಭವಿಸ್ತವೆ. ಬೇರೆ ಬೇರೆ ಕಾರಣದಿಂದ ಇಲ್ಲಿ ಗುರುಬಲ ಇದೆ ಇಲ್ಲ ಅನ್ನೋ ರಾಶಿ ಅಲ್ಲ, ಇದು ಸಾರ್ವತ್ರಿಕ ಫಲ. ಅಂದರೆ ಎಲ್ಲ ರಾಶಿಗೂ, ಎಲ್ಲ 12 ರಾಶಿಗೂ ಒಳ್ಳೆಯ ಫಲ ಬರುತ್ತೆ. ಯಾಕಂದರೆ ಜಗತ್ತಿಗೆ ಆದಂಥ ಎಲ್ಲ ಒಳ್ಳೆಯ ಅಂದರೆ ಒಂದು ಈಗ ಪ್ರದೇಶಕ್ಕೆ ಮಳೆ ಆಯ್ತಂದರೆ ಆ ಪ್ರದೇಶ ಅಥವಾ ಆ ಊರಿಗೆ ಅಥವಾ ಪ್ರದೇಶದಲ್ಲಿ ಇದ್ದಂಥ ಎಲ್ಲರಿಗೂ ಮಳೆಗಾಲ, ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಈಗ ಚಳಿಗಾಲನೋ ಸೆಕೆಗಾಲನೋ ಬಂದಾಗ ಆ ಒಂದು ಪ್ರದೇಶಕ್ಕೂ ಬರುತ್ತೆ ಅದು. ಹಾಗಾಗಿ ಇಲ್ಲಿ ಆಗುವಂಥ ಸಾರ್ವತ್ರಿಕ ಫಲದ ಪ್ರಭಾವ ಎಲ್ಲ 12 ರಾಶಿಗಳಿಗೂ ಒಳ್ಳೆಯದಾಗತ್ತೆ. ಯಾರೂ ಆ ಥರ ಅದನ್ನು ಭೇದ ಭಾವ ತಿಳ್ಕೊಳ್ಳೋದು ಬೇಡ. ಆದರೆ ರಾಶಿಗೆ ಅನುಗುಣವಾದ ಪ್ರತ್ಯೇಕ ಫಲ ಈಗ ಮುಂದೆ ಹೇಳ್ತೇನೆ.
ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಬಹಳಷ್ಟು ಉತ್ತಮ ಫಲಗಳು ಆಗಲಿವೆ. ವಿವಾಹ ಆಗುವಂಥದ್ದು, ಮಂಗಲ ಕಾರ್ಯಗಳು ಆಗುವಂಥದ್ದು, ಲಾಭದ ಕಡೆಗೆ ಬರುವಂಥದ್ದು, ಜೊತೆಗೆ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು, ಜೊತೆಗೆ ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು, ಜೊತೆಗೆ ಯಾರೋ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುವಂಥ ಅವಕಾಶ ಇರುತ್ತೆ. ಜೊತೆಗೆ ಧಾರ್ಮಿಕವಾದ ಕ್ಷೇತ್ರಗಳ ಯಾತ್ರೆ, ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ, ತೀರ್ಥಕ್ಷೇತ್ರಗಳಲ್ಲಿ ಸಂದರ್ಶನ, ಇನ್ನು ಹಲವರಿಗೆ ಈ ಬಾರಿ ಯಾರು ಆಧ್ಯಾತ್ಮಿಕ ಸಾಧನೆ ದೈವ ಭಕ್ತಿ ಎಲ್ಲ ಮಾಡ್ತಾರೆ, ನಿರಂತರವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ಅಂಥವರಿಗೆ ಈ ಒಂದು ಗುರುವಿನ ಅತಿಚಾರದ ಕಾಲದಲ್ಲಿ ಏನೋ ಒಂದು ವಿಶೇಷವಾದ ಅನುಭೂತಿ ಆಗುವಂಥದ್ದು, ಅಥವಾ ಅವರಿಗೆ ಒಂದು ಸಾಕ್ಷಾತ್ಕಾರ ಆದಂತೆ, ಅಥವಾ ಅವರ ಒಂದು ಆರಾಧ್ಯ ಮೂರ್ತಿಯ ಒಂದು ದರ್ಶನ ಆದಂತೆ ಅವರಿಗೆ ಆಗುವಂಥದ್ದೆಲ್ಲ ಆಗತ್ತೆ. ಹಾಗಾಗಿ ಅನೇಕ ರೀತಿಯ ಅನುಭೂತಿಗಳು ಇದು ಸಾರ್ವತ್ರಿಕ ಫಲದಲ್ಲಿ ಜಗತ್ತಿಗೂ, ಜೊತೆಗೆ ಯಾರ್ಯಾರು ಆಸ್ತಿಕರು ಅಂತ ಯಾರಿರ್ತಾರೆ ಆಸ್ತಿಕ ವರ್ಗದವರಿಗೆ ಬಹಳ ಉತ್ತಮವಾದ ಫಲಿತಾಂಶಗಳು ಈಗ ಸಿಗುವಂಥದ್ದು, ಜೊತೆಗೆ ಕೌಟುಂಬಿಕವಾದ ವಾತಾವರಣ ಚೆನ್ನಾಗಿ ಆಗುವಂಥದ್ದು, ಹಲವರಿಗೆ ಶುಭ ಮಂಗಲ ಕಾರ್ಯ, ಸಂತಾನ ಭಾಗ್ಯ, ಜೊತೆಗೆ ಹಣದ ವಿಚಾರವಾಗಿ ಸ್ವಲ್ಪ ಹೆಚ್ಚು ಅವರ ಹಣದ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು, ಸಾಲಗಳಿಂದ ಮುಕ್ತರಾಗುವಂಥ ಅವಕಾಶ, ಈ ರೀತಿ ಅನೇಕ ಉತ್ತಮ ಪರಿಣಾಮಗಳನ್ನು ಜಗತ್ತಿನಾದ್ಯಂತ ಗುರುವು ಈ ಅತಿಚಾರದ ಕಾಲದಲ್ಲಿ ಅಕ್ಟೋಬರ್ 18ರಿಂದ 48 ದಿನಗಳ ಕಾಲ ಕೊಡಲಿದ್ದಾನೆ. ಅದರಲ್ಲೂ ಇನ್ನೂ ತುಂಬ ಸ್ಪೀಡಾಗಿ ನವೆಂಬರ್ 11ರವರೆಗೂ ತುಂಬ ಸ್ಪೀಡಾದ ಉತ್ತಮ ಪರಿಣಾಮ ಬರುತ್ತೆ. ನವೆಂಬರ್ 11ರ ಬಳಿಕ ಡಿಸೆಂಬರ್ 5ರವರೆಗೂ ಸ್ವಲ್ಪ ಮಟ್ಟಿಗೆ ಸ್ಪೀಡ್ ಕಟ್ ಆಗ್ಬೋದು, ಆದರೆ ಅಂಥದ್ದೇನೋ ಕೆಟ್ಟದಂತಹ ಪರಿಣಾಮ ಏನಿಲ್ಲ. ಮತ್ತು ಆತನ ವಕ್ರಗತಿ ಬರ್ತಾರೆ. ಆದರೆ ಇರುವಂಥ ರಾಶಿ ಕಟಕದಲ್ಲಿ ಇರ್ತಾನೆ. ಕಟಕದಲ್ಲಿ ಇರುವಷ್ಟು ಕಾಲ ಬಹಳಷ್ಟು ಉತ್ತಮ ಫಲಗಳನ್ನು ಸಾರ್ವತ್ರಿಕವಾಗಿ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಧನ ಸಮೃದ್ಧಿ, ಪಶು ಸಮೃದ್ಧಿ, ಜೊತೆಗೆ ಹಾಲು ಹೈನಗಳ ಸಮೃದ್ಧಿ ಆಗುವಂಥದ್ದು, ಕೃಷಿ ಚಟುವಟಿಕೆಗಳು ಚೆನ್ನಾಗಿ ಆಗುವಂಥದ್ದು, ಜೊತೆಗೆ ದೇಶದಲ್ಲಿ ಪ್ರಪಂಚದಲ್ಲಿ ಸುಭಿಕ್ಷೆ ಅಂದರೆ ಶಾಂತಿ ವಾತಾವರಣ ನೆಲೆಸುವಂಥದ್ದು, ಇವೆಲ್ಲವೂ ಗುರುವಿನ ಅತಿಚಾರದಿಂದ ಅತ್ಯಪರೂಪವಾದ ಘಟನೆಯಿಂದ ಆಗಲಿದೆ. ಇವೆಲ್ಲವೂ ಪ್ರತಿ ವರ್ಷ ಅಥವಾ ಪ್ರತಿ ಬಾರಿ ಬರುವಂಥ ಘಟನೆ ಅಲ್ಲ. 144 ವರ್ಷ, 288 ವರ್ಷ ಅಥವಾ 360 ವರ್ಷ, ಈ ರೀತಿ ಅದು 12 ಅಥವಾ 9ರ ಗುಣಕದಲ್ಲಿ ಆಗುವಂಥ ಗ್ರಹ ಪರಿವರ್ತನೆಗಳಿಗೆ ಆಗುವಂಥ ಆವೇಗಗಳಿಗೆ ಅನುಸಾರವಾಗಿ ಅತ್ಯಪೂರ್ವವಾಗಿ ಬಂದಿದೆ. ಈ ಒಂದು ಗುರುವಿನ ಅತಿಚಾರದ ಸದುಪಯೋಗವನ್ನು ಎಲ್ಲ ರಾಶಿಗಳು ಮಾಡಿಕೊಳ್ಳುವಂಥದ್ದು. ಇವೆಲ್ಲವೂ ಈ ಗುರುವಿನ ಅತಿಚಾರದ ಸಾರ್ವತ್ರಿಕ ಫಲವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಗುರುವಿನ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಅದು ದೀರ್ಘವಾದ ಒಂದು, ಅದರಲ್ಲಿ ಜ್ಯೋತಿಷದಲ್ಲಿ ಅದಕ್ಕೆ ಬಹಳಷ್ಟು ಒಂದು ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಗುರುವಿನ ದಶಾ ವಿಚಾರವಾಗಿರ್ಬೋದು, ಗುರುವಿನ ಭುಕ್ತಿ ವಿಚಾರ ಆಗಿರ್ಬೋದು, ಅಥವಾ ಗುರುವಿನ ದೃಷ್ಟಿಗಳ ವಿಚಾರ ಇರ್ಬೋದು, ಅಥವಾ ಗುರುವಿನ ಸಾಮೀಪ್ಯ ಇದ್ದಾಗ, ಅಥವಾ ಗುರುವಿನಿಂದ ವಕ್ರತೆ ಇದ್ದಾಗ ಬೇರೆ ಬೇರೆ ಫಲಗಳು ಅದು ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. ಹಾಗೆ ನಾವು ಇಲ್ಲಿಗ ಸಂಕ್ಷಿಪ್ತವಾಗಿ ಕಾಲ ಮಿತಿ ಇರೋ ಕಾರಣ ಸಂಕ್ಷಿಪ್ತವಾಗಿ ಗುರುವಿನ ಒಂದು ವಿಶೇಷವಾದ ಫಲವನ್ನಲ್ಲಿ ಅಷ್ಟೇ ಈ ವಿಡಿಯೋಗೆ ಅನುಸಾರವಾಗಿ ಅಷ್ಟೇ ಹೇಳಿದ್ದೇನೆ. ಇನ್ನು ಇವೆಲ್ಲದರ ಬಳಿಕ ನಾವು ಈಗ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ಗಮನಿಸಿದರೆ, ಮೊದಲನೇದಾಗಿ ಮೇಷರಾಶಿಗೆ ಇಷ್ಟು ದಿನ ಇದ್ದಾಗ ಅಂದರೆ ನಿಮ್ಮ ರಾಶಿಯಿಂದಲೇ ತೃತೀಯದಲ್ಲಿ 3ನೇ ಸ್ಥಾನದಲ್ಲಿ ಗುರು ಇದ್ದ. ಈಗ ಆತನು ಮುಂದೆ ಹೋಗಿ ಒಂದು 4ರ ಸ್ಥಾನ ಅಂತ ಹೇಳಿದ್ರೆ ಈ 2 ಸ್ಥಾನಗಳು ನಿಮಗೆ ಅಷ್ಟೇನು ಲಾಭದಾಯಕವಾಗಿರೋದಿಲ್ಲ. ಆದರೆ ನೀವು ಅಷ್ಟೇನು ಚಿಂತಿತರಾಗಬೇಕಾಗೇನಿಲ್ಲ. ಈ ಮೇಷರಾಶಿಯವರಿಗೆ ಸಾರ್ವತ್ರಿಕ ಫಲದಲ್ಲಿ ಏನೇನು ಒಳ್ಳೆಯದು ಹೇಳಿದ್ದೇನೆ, ಈಗ ಸುಖ ಸಮೃದ್ಧಿ, ಈಗ ದಾಂಪತ್ಯವಾದ ಉತ್ತಮ ಬಾಂಧವ್ಯ, ಮಂಗಲ ಕಾರ್ಯಗಳಾಗುವಂಥದ್ದು, ಇವೆಲ್ಲವೂ ನಿಮಗೂ ಒಳ್ಳೆಯದಾಗುತ್ತೆ. ಇದು 12 ರಾಶಿಗಳಿಗೂ ಅನ್ವಯ ಆಗುತ್ತೆ. ಮೇಷದಿಂದ ಮೀನದವರೆಗೂ 12 ರಾಶಿಗಳಿಗೂ ಸಾರ್ವತ್ರಿಕ ಫಲದಲ್ಲಿ ಏನೇನೋ ಒಳ್ಳೆಯದು ಫಲ ಅಂತ ಹೇಳಿದೇನೋ ಅದೆಲ್ಲವೂ ನಿಮಗೂ ಅನ್ವಯ ಆಗುತ್ತೆ. ಆದರೆ ನಿಮಗೆ ಈ ಗೋಚಾರದಲ್ಲಿ ಪ್ರತ್ಯೇಕವಾಗಿ ಗಮನಿಸಿದಾಗ ನಿಮಗೆ ಅಷ್ಟೇನೂ ಉತ್ತಮ ಫಲ ಅತಿಚಾರದಿಂದ ಬರೋದಿಲ್ಲ. ಕೆಲವೊಮ್ಮೆ ನಿಮಗೆ ಕೌಟುಂಬಿಕವಾದ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ ಮತ್ತು ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅಲ್ಲದೆ ಏನಾದರೂ ನಿಮ್ಮ ಆಸ್ತಿ ವಿವಾದ ಅಥವಾ ಸಹೋದರ ಸಹೋದರಿಯಲ್ಲಿ ಕಲಹ, ದಾಯಾದಿ ಕಲಹ ಎಲ್ಲ ಇದ್ದರೆ ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಮತ್ತೆ ಮುನ್ನೆಲೆಗೆ ಬರುವಂಥದ್ದು. ಅಥವಾ ಆ ಕಲಹಗಳಿದ್ರೆ ಅದು ಈಗ ಯಾವುದೇ ಇತ್ಯರ್ಥವಾಗದೆ ಮತ್ತೆ ಅಷ್ಟು ಬಂದು ಹೋಗೋದು. ಅಥವಾ ಈ ಕೋರ್ಟ್ಗಳಲ್ಲಿ ಅಂತಹ ಯಾವುದಾದ್ರು ವಿವಾದಗಳು ಕೇಸುಗಳಿದ್ರೆ ಅವೆಲ್ಲವೂ ಸುಮ್ಮನೆ ಪೋಸ್ಟ್ಪೋನ್ ಆಗುತ್ತೆ. ಈಗ ಅದು ಜಡ್ಜ್ಮೆಂಟ್ ಆಗೋದಿಲ್ಲ. ಅದೇ ರೀತಿ ಪತಿ ಪತ್ನಿಯರ ಮಧ್ಯೆ ಮಾತಿನಿಂದ ಏನಾದರೂ ಜಗಳಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಮಾತಿನಿಂದ ಜಗಳ ಬರ್ಬೋದು. ಜೊತೆಗೆ ನಿಮ್ಮ ಈ ಗುರು ಮತ್ತು ಹಿರಿಯರಲ್ಲಿ ಸಹ ಹಾಗೆ ಮಾತಿನ ಜಗಳ ಚಕಮಕಿ ಬರುವಂಥದ್ದು. ವಿಶೇಷವಾಗಿ ಯಾವುದೋ ಒಂದು ನಿಮ್ಮ ಹಣದ ವಿಚಾರ ಇರ್ಬೋದು, ಆಸ್ತಿ ಭೂಮಿ ವಿಚಾರ ಇರ್ಬೋದು, ಅಥವಾ ಅಂತಸ್ತಿನ ವಿಚಾರ ಇರ್ಬೋದು, ಅಥವಾ ನಿಮ್ಮ ಒಂದು ಜ್ಞಾನದ ಮಟ್ಟದ ವಿಚಾರದಲ್ಲಿ ಅಲ್ಲಿ ಸುಮ್ಮನೆ ಸಣ್ಣ ಪುಟ್ಟ ವಿಚಾರದಿಂದ ವಾಗ್ವಾದ ಕಲಹಗಳು ಉದ್ಭವ ಆಗುವಂಥದ್ದು. ಅದರ ಹೊರತು ನಿಮಗೆ ಹೆಚ್ಚೇನೋ ಆರ್ಥಿಕವಾಗಿ ಅಥವಾ ಆರೋಗ್ಯದಲ್ಲಿ ಏನೋ ಅಡ್ಡ ಪರಿಣಾಮಗಳಿಲ್ಲ. ಮಾತು, ನಡವಳಿಕೆ ಇತ್ಯಾದಿಗಳ ಸ್ವಲ್ಪ ಏರುಪೇರಿನಂತಹ ಘಟನೆಗಳು ಈ ಅತಿಚಾರದ ದಿನಗಳಲ್ಲಿ ಅಂದರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೆ ಜರಗಬಹುದು. ಅದರಲ್ಲೂ ನವೆಂಬರ್ 11ರಿಂದ ಡಿಸೆಂಬರ್ 5ರವರೆಗೂ ಸ್ವಲ್ಪ ಈ ಘಟನೆಗಳಿಗೆ ಸ್ವಲ್ಪ ಹೆಚ್ಚು ಜಾಸ್ತಿ ತುಂಬ ನಕಾರಾತ್ಮಕವಾದ ಪರಿಣಾಮಗಳು ಬರ್ಬೋದಾಗಿದೆ. ಆ 24 ದಿನಗಳಲ್ಲಿ ಕೆಲವೊಮ್ಮೆ ನಿಮಗೆ ಏನಾದರೂ ನಿಮ್ಮ ಮೇಲೆ ಕೆಲವರು ಆರೋಪ ಮಾಡೋದು, ನಿಮ್ಮ ಮೇಲೆ ಯಾರಾದರೂ ಕಂಪ್ಲೇಂಟನ್ನು ಕೊಡೋದು, ಅಥವಾ ಏನಾದರೂ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನ ಆಗುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಸಮಯಕ್ಕೆ ಆ ಕೆಲಸಗಳು ಆಗದೇ ಇರುವಂಥದ್ದು, ಅಥವಾ ನಿಮಗೆ ಗುಪ್ತ ಶತ್ರುಗಳಿಂದ ಕಾಟ ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆಂದು ನೀವು ಗಂಭೀರವಾಗಿ ಯೋಚನೆ ಅಥವಾ ಚಿಂತೆ ಮಾಡುವಂಥ ಭಯ ಪಡುವಂಥ ಏನಿಲ್ಲ.
ಸಣ್ಣ ಪುಟ್ಟ ವೈಯಕ್ತಿಕವಾದ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆ, ಮಾತು ನಡವಳಿಕೆಯಲ್ಲಿ ಎಚ್ಚರಿಕೆ, ಜೊತೆಗೆ ಮನೆಯಲ್ಲಿ ಆಗಲಿ ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಬಾಂಧವ್ಯ ಅಂದರೆ ನಿಮ್ಮ ರಿಲೇಷನ್ಶಿಪ್ ಮತ್ತು ಮಾತನ್ನು ಸ್ವಲ್ಪ ತೂಕದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ವ್ರತ ಕಲಹ, ವ್ರತ ವಾಗ್ವಾದ ಇತ್ಯಾದಿಗಳನ್ನು ಮಾಡೋದು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುತ್ತದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಮೇಷರಾಶಿಯವರು. ಇನ್ನು ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈಗಾಗಲೇ ಗುರುಬಲ ಇದ್ದಂಥ ರಾಶಿ ನಿಮ್ಮದು. ಗುರುಬಲ ನಿಮಗೆ ನಿರಂತರವಾಗಿ ಮುಂದೆ ಈ ಏಪ್ರಿಲ್ ಅಂತ್ಯ ಅಥವಾ ಮೇ ಭಾಗದವರೆಗೂ ಇರುತ್ತೆ, 2026 ಮೇವರೆಗೂ ಇರುತ್ತೆ. ಆದರೆ ಈಗ ಆ ಗುರುವಿನ ಬಲದ ಪರಿಣಾಮ ಇದೆಲ್ಲ ಅದು ಸ್ವಲ್ಪ ಈಗ ಕಡಿಮೆ ಆಗುತ್ತೆ. ಯಾವಾಗ ಅಕ್ಟೋಬರ್ 18ರಿಂದ ಈ ಡಿಸೆಂಬರ್ 5ರ ಅವಧಿಯಲ್ಲಿ ಅದರ ಬಲ ಒಂದು ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬ ಏನು ಆತಂಕ ಪಡುವಂಥದ್ದು ಅಥವಾ ಭಯ ಪಡುವಂಥ ವಿಚಾರ ಏನಿಲ್ಲ. ಸಣ್ಣ ಪುಟ್ಟ ನಿಮಗೆ ಏನಾದರೂ ಮಾತಿನ ಚಕಮಕಿ ಕಲಹ ಬರುವಂಥದ್ದು ಅಥವಾ ವಾಗ್ವಾದಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರೆಷರ್, ಒತ್ತಡ, ಕೆಲಸದ ಒತ್ತಡ ಸ್ವಲ್ಪ ಈಗ ಜಾಸ್ತಿ ಆಗ್ಬೋದು. ಅಕ್ಟೋಬರ್ 18ರಿಂದ ಡಿಸೆಂಬರ್ ಮೊದಲ ವಾರದವರೆಗೂ ನಿಮ್ಮ ವರ್ಕ್ ಪ್ರೆಷರ್ ಅಂತ ಏನೈತೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನು ಕೆಲವರಿಗೆ ನಿಮ್ಮ ಸಹೋದ್ಯೋಗಿಗಳಲ್ಲಿ ಇರ್ಬೋದು ಅಥವಾ ನಿಮ್ಮ ಸಹೋದರಲ್ಲಿ ಇರ್ಬೋದು, ದಾಯಾದಿಗಳಲ್ಲಿರ್ಬೋದು, ಇವರಲ್ಲಿ ಬಾಂಧವ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಹುಳಿ ಹಿಂಡುವಂತಹ ಘಟನೆ ಅಂದರೆ ಅದರಿಂದ ತುಂಬ ಅತಿರೇಕವಾದ ನಷ್ಟ ಕಷ್ಟ ಅಂತೇನಿಲ್ಲ, ತಾತ್ಕಾಲಿಕವಾಗಿ ನಿಮಗೆ ಅಸಮಾಧಾನ ಪಡುವಂತಹ ಘಟನೆಗಳು ಆಗ್ಬೋದು. ನಿಮ್ಮ ಕಸಿನ್ಸ್ ಇರ್ಬೋದು, ನಿಮ್ಮ ಅಥವಾ ಬ್ರದರ್ಸ್ ಸಿಸ್ಟರ್ಸ್ ಯಾರು ಇರ್ಬೋದು, ಅವರಲ್ಲಿ ಇಂತಹ ಒಂದು ಹುಳಿ ಹಿಂಡುವ ಘಟನೆಗಳಾಗುತ್ತವೆ. ಯಾವುದೇ ಒಂದು ಸಣ್ಣ ಪುಟ್ಟ ಅಲ್ಲಿ ಭಿನ್ನಾಭಿಪ್ರಾಯದಿಂದ ಆ ಘಟನೆ ಸ್ವಲ್ಪ ನಿಮಗೆ ತಾತ್ಕಾಲಿಕವಾಗಿ ಅವರ ಜೊತೆಗೆ ನೀವು ಮಾತನ್ನು ಬಿಡೋದಾಗಲಿ ಅಥವಾ ತಾತ್ಕಾಲಿಕವಾಗಿ ಅವರು ನಿಮ್ಮ ಮೇಲೆ ಸಿಟ್ಟುಕೊಳ್ಳುವಂಥ ಘಟನೆಗಳು ಆಗುವಂಥದ್ದು. ಅದೇ ರೀತಿ ಸರ್ಕಾರಕ್ಕೆ ಸಂಬಂಧಿತವಾದ ದಾಖಲೆ, ಪೇಪರು ಅಥವಾ ಇನ್ನಿತರ ಯಾವುದೇ ನಿಮಗೆ ಲ್ಯಾಂಡ್ ರೆಕಾರ್ಡ್ಗಳು ಇತ್ಯಾದಿಗಳಿಗೆ ಪ್ರಯತ್ನ ಪಡ್ತಾ ಇದ್ದರೆ ಅವೆಲ್ಲವೂ ಸ್ವಲ್ಪ ಈಗ ವಿಳಂಬ ಆಗ್ಬೋದು, ಅಂದರೆ ಪೋಸ್ಟ್ಪೋನ್ಮೆಂಟ್ ಆಗ್ಬೋದು. ಅಂದರೆ ಅದೇನು ನಿಮಗೆ ನಷ್ಟ ಅಥವಾ ನಿರಾಕರಣೆ ಆಗೋದಿಲ್ಲ, ಸ್ವಲ್ಪ ಕಾಲಹರಣ ಅಂತ ಹೇಳ್ತಾರಲ್ಲ, ಕಾಲಹರಣ ಆಗುವಂಥದ್ದು, ಡಿಲೇ ಆಗುವಂಥದ್ದೆಲ್ಲ ಘಟನೆಗಳಾಗ್ತವೆ. ಇನ್ನು ಆರೋಗ್ಯದಲ್ಲಿ ಹವಾಮಾನಕ್ಕೆ ಸಂಬಂಧಿಸಿ ಉದಾಹರಣೆಗೆ ಆ ಟೈಮಲ್ಲಿ ಈಗ ಅಕ್ಟೋಬರ್ ನವಂಬರ್ ಸ್ವಲ್ಪ ಚಳಿ ಬರುವಂಥ ಸಮಯ. ಆ ಚಳಿಗಾಲಕ್ಕೆ ಅನುಗುಣವಾದಂಥ ಬರುವಂಥದ್ದು ನಿಮಗೆ ಶೀತ, ನೆಗಡಿ, ಜ್ವರ ಬರ್ಬೋದು. ಅಥವಾ ಕೆಲವರಿಗೆ ಈಗಾಗಲೇ ಇರುವಂಥ ಜಾಯಿಂಟ್ ಪೈನು ಇನ್ನೊಂದು ಸಮಸ್ಯೆಗಳು ಇದ್ದಂಥವರಿಗೆ ಅಂತಹ ಸಮಸ್ಯೆಗಳು ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಬಾಧೆ ಕೊಡ್ಬೋದು. ಅಂದರೆ ಗಂಭೀರವಾದ ಸಮಸ್ಯೆಗಳೇನು ಬರೋದಿಲ್ಲ. ಒಟ್ಟಿನಲ್ಲಿ ಧನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಬರ್ಬೋದು. ಅಂದರೆ ಗುರುಬಲವು ನಿಮಗೆ ತಾತ್ಕಾಲಿಕವಾಗಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಈ ತಾತ್ಕಾಲಿಕವಾಗಿ ಅಲ್ಲಿ ಕಡಿಮೆ ಆದಾಗ ಇಂಥ ಒಂದು ಘಟನೆಗಳು ಜರುಗ್ಬೋದು. ಅಂದರೆ ಗುರುಬಲ ಇಲ್ಲದಂತೆ ಆಗೋದಿಲ್ಲ, ಅದರ ಒಂದು ಗುರುಬಲದ ಪ್ರಮಾಣ ನಿಮ್ಮ ರಾಶಿಗೆ ಈಗ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಅಥವಾ ಘಟಕದಲ್ಲಿರುವ ಕಾರಣ ಅಲ್ಲಿ ನಿಮಗೆ ತೃತೀಯಸ್ಥನಾಗಿ ಬರುವಂತಹ ಕೆಲವು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು, ಸೈಡ್ ಎಫೆಕ್ಟ್ ಅಂತ ಹೇಳ್ತೇವೆ, ಅಂಥ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ತುಂಬ ಗಂಭೀರವಾದ ಸಮಸ್ಯೆಯನ್ನು ಬರೋದಿಲ್ಲ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆರೋಗ್ಯ ವಿಚಾರ, ಮಾತು ನಡವಳಿಕೆ, ಜೊತೆಗೆ ಯಾವುದು ಬಾಂಧವ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸುವಂಥದ್ದು. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಗುರು ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತೋತಿ ಶ್ಲೋಕ ಪ್ರಾರ್ಥನೆಯನ್ನು ಮಾಡ್ಬೋದು. ಮುಂದೆ ಮಿಥುನ ರಾಶಿಗೆ ಅಲ್ಲಿ ಈಗ ನೀವು ಒಂದು ಅದೃಷ್ಟಶಾಲಿಗಳು. ಈಗ ನಿಮ್ಮ ರಾಶಿಗೆ ಗುರುಬಲ ಬರ್ತಾ ಇದೆ. ಇಷ್ಟು ದಿನ ನಿಮ್ಮ ಜನ್ಮದಲ್ಲಿದ್ದಂತಹ ಗುರುವಿಂದಾಗಿ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆಗಿರ್ಬೋದು. ಕೆಲವೊಬ್ಬರಿಗೆ ಸ್ವಲ್ಪ ಕಷ್ಟ ನಷ್ಟ ಇತ್ಯಾದಿಗಳ ಹಿಂದೆ ಆಗಿರ್ಬೋದು. ಆದರೆ ಅಕ್ಟೋಬರ್ 18ರಿಂದ ಆವರಿಸಿ ನಿಮಗೆ ಸುಮಾರು 48 ದಿನಗಳವರೆಗೆ ಅಂದರೆ ಡಿಸೆಂಬರ್ 5ರವರೆಗೂ ಅಲ್ಲಿ ಗುರುಬಲ ತಾತ್ಕಾಲಿಕವಾಗಿ 48 ದಿನಗಳ ಒಂದು ಮಂಡಲ ಅಂತ ಹೇಳ್ತಾರೆ, ಆ ಒಂದು ಮಂಡಲ ಕಾಲ ನಿಮಗೆ ಗುರುಬಲ ಬರುವಂಥ ಒಂದು ಅಪೂರ್ವವಾದ ಅವಕಾಶ ಬಂದಿದೆ. ಹಾಗಾಗಿ ಆ ಗುರುವಿನಿಂದ ನಿಮಗೆ ವಿಶೇಷವಾಗಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಅನೇಕ ರೀತಿಯ ಕೆಲಸ ಕಾರ್ಯಗಳು, ಸ್ಥಗಿತವಾಗಿದ್ದ ಕೆಲಸ ಕಾರ್ಯಗಳು ಈಗ ಮರುಚಾಲನೆಗೆ ಅದು ಬೇಗನೆ ಆಗುತ್ತೆ. ಸರ್ಕಾರಿ ಸಂಬಂಧಿತ, ಕೋರ್ಟ್ ಸಂಬಂಧಿತ ಕೇಸುಗಳಲ್ಲಿದ್ದರೆ ಅದು ಬೇಗನೆ ನಿಮಗೆ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಬಾಂಧವರ ಜೊತೆಗೆ, ಬಂಧುಗಳ ಜೊತೆಗೆ ಕಲ ಇದ್ದರೆ ಅದಕ್ಕೆ ಇತ್ಯರ್ಥ ಆಗುವಂಥದ್ದು. ಆಸ್ತಿಗೆ ಸಂಬಂಧಿತವಾದ ವಿವಾದಗಳಿಂದ ಬಗೆಹರಿದು ನಿಮಗೆ ಸಿಗುವಂಥದ್ದು. ಇನ್ನು ಯಾರು ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದ ಅವಕಾಶ, ಮದುವೆಗಾಗಿ ಪ್ರಯತ್ನ ಪಡೋರಿಗೆ ಈಗ ಅವರಿಗೆ ಕಂಕಣ ಬಲ ಒದಗಿ ಬರುವಂಥದ್ದು. ಹಿಂದೆ ಬಹಳಷ್ಟು ಪ್ರಯತ್ನಗಳಿಂದ ವಿಫಲವಾದಂತಹ ವಿಚಾರಗಳು ಈಗ ವೈವಾಹಿಕ ಜೀವನಕ್ಕೆಲ್ಲ ಸ್ವಲ್ಪ ಸಹಾಯಕ ಆಗುತ್ತೆ, ಮದುವೆ ಆಗಲಿಕ್ಕೂ ಸಹಾಯ ಆಗುತ್ತೆ. ಅಥವಾ ಈ ದಾಂಪತ್ಯದಲ್ಲಿ ಮದುವೆ ಆದಂಥವರಿಗೆ ಸಹ ದಾಂಪತ್ಯದಲ್ಲಿ ಬಹಳ ಒಂದು ಉತ್ತಮವಾದ ಅನುಬಂಧಗಳು ಮೂಡಿಬರುವಂಥದ್ದು, ಬಾಂಧವ್ಯ ಚೆನ್ನಾಗಿರುವಂಥದ್ದು. ಇನ್ನು ಸಂತತಿಗೆ ಅಪೇಕ್ಷೆ ಪಡೋರಿಗೆ ಸಂತಾನ ಭಾಗ್ಯ, ಹಣಕ್ಕಾಗಿ ಅವರ ಅಥವಾ ದ್ರವ್ಯ ಲಾಭಕ್ಕಾಗಿ ಪ್ರಯತ್ನ ಲಾಭಗಳಾಗುವಂಥದ್ದು, ಸಾಲಗಳನ್ನು ತೀರಿಸುವಂತಹ ಒಂದು ಪ್ರಯತ್ನಗಳಿಗೆ ಸಾಲಗಳನ್ನು ತೀರಿಸಲಿಕ್ಕೆ ಅನುಕೂಲ ಆಗುವಂಥದ್ದು. ವಿವಿಧ ರೀತಿಯ ಲಾಭ ಆದಾಯ, ಉದ್ಯಮದಲ್ಲಿ ಹೆಚ್ಚಿನ ಅವರಿಗೆ ಆ ಲಾಭ ಆದಾಯ ಬರುವಂಥದ್ದು. ವ್ಯಾಪಾರಿಗಳಿಗೆ ಉತ್ತಮವಾದ ಅಭಿವೃದ್ಧಿ, ಕೃಷಿಕರು, ಗೋಪಾಲನೆ, ಪಶುಪಾಲನೆ ಮಾಡೋರಿಗೆ ಉತ್ತಮವಾದ ಹೆಚ್ಚಿನ ಒಂದು ಲಾಭ ಆದಾಯ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ.
ಜೊತೆಗೆ ವಸ್ತ್ರ ಆಭರಣ ಇತ್ಯಾದಿ ಶುಭ ವಸ್ತುಗಳನ್ನು ಮನೆಗೆ ತರುವಂಥ ಅವಕಾಶ, ದೇವಾಲಯಗಳ ಸಂದರ್ಶನ, ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಇತ್ಯಾದಿ ಎಲ್ಲವೂ ಸುಖಕರವೂ ಶುಭದಾಯಕವೂ ಆಗುವಂಥ ಪರಿಣಾಮ ಮಿಥುನ ರಾಶಿಯವರಿಗೆ ಗುರು ಅನುಗ್ರಹದಿಂದ ಧನಸ್ಥಾನದ ಗುರುವು ನಿಮಗೆ ಆ ದ್ವಿತೀಯ ಸ್ಥಾನಸ್ಥನಾಗಿ ಲಾಭವನ್ನು, ಜಯವನ್ನು, ಸುಖವನ್ನು, ನೆಮ್ಮದಿಯನ್ನು ಕೊಡ್ತಾನೆ. ಅತಿಚಾರದಿಂದ ಅತ್ಯಂತ ಲಾಭ ಪಡುವಂಥ ಮೊದಲನೇ ರಾಶಿ ಮಿಥುನ ಆಗಿರುತ್ತೆ. ಅಲ್ಲಿ ಮೇಷ ವೃಷಭಕ್ಕೆ ಅಷ್ಟೇನು ಲಾಭಗಳು ಬಂದಿಲ್ಲ, ಆದರೆ ಅತಿಚಾರದಿಂದ ಲಾಭ ಪಡೆಯುವಂಥ ಮೊದಲನೇ ರಾಶಿ ಮಿಥುನ ರಾಶಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇದೇನು ದೀರ್ಘಕಾಲ ಇರೋದಿಲ್ಲ. ಅದರಲ್ಲೂ ಮೊದಲ 24 ದಿನಗಳು ತುಂಬ ಅತ್ಯಂತ ಉತ್ತಮ ಪರಿಣಾಮ, ನಂತರದ 24 ಸಾಮಾನ್ಯ ಪರಿಣಾಮ ಬರುತ್ತೆ. ಹಾಗಾಗಿ ಬರುವಂಥ ಈ ಅತ್ಯಲ್ಪ ಅವಧಿಯ ಉತ್ತಮ ಫಲಿತಾಂಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮಿಥುನದವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು. ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ಹಿಂದೆನೂ ಗುರುಬಲ ಇರಲಿಲ್ಲ. ಅಂದರೆ ನಿಮ್ಮ ರಾಶಿಯಿಂದ ಆವಾಗ 12 ಅಥವಾ ವ್ಯಯಸ್ಥಾನದಲ್ಲಿ ಗುರುವಿನ ಒಂದು ಇರುವಿಕೆ, ಆವಾಗಲೂ ಗುರುಬಲ ಇರಲಿಲ್ಲ. ಈಗ ನಿಮ್ಮ ಜನ್ಮರಾಶಿಗೆ ಬರುವಂಥದ್ದು ಆವಾಗಲೂ ಗುರು ಅಲ್ಲಿ ಜನ್ಮರಾಶಿಗೆ ಬಂದಾಗ ಉತ್ತಮ ಫಲವನ್ನು ಕೊಡೋದಿಲ್ಲ. ಹಾಗೆಂದು ನೀವು ಕಟಕದವರು ತುಂಬ ಚಿಂತೆ ಪಡುವಂಥದ್ದೇನಿಲ್ಲ. ನಿಮಗೆ ಆ ಸಾರ್ವತ್ರಿಕ ಫಲದಲ್ಲಿ ಏನೇನೋ ಒಳ್ಳೆಯ ಅಂಶಗಳು ಬಂದಿವೆ. ಅಲ್ಲಿ ಜ್ಞಾನ, ಸುಖ ವಿಚಾರ ಇರ್ಬೋದು, ಅಥವಾ ಲಾಭದ ವಿಚಾರ ಇರ್ಬೋದು, ಅಥವಾ ದಾಂಪತ್ಯದ ವಿಚಾರ ಚೆನ್ನಾಗಿರುವಂಥದ್ದು, ಇವೆಲ್ಲವೂ ಸಾರ್ವತ್ರಿಕ ಫಲದಲ್ಲಿ ಬಂದಿದೆ. ಆ ಸಾರ್ವತ್ರಿಕ ಫಲದ ಉತ್ತಮ ಪರಿಣಾಮ ನಿಮಗೆ ಗುರು ಕೊಟ್ಟೇ ಕೊಡ್ತಾನೆ. ಆದರೆ ನಿಮ್ಮ ಪ್ರತ್ಯೇಕವಾಗಿ ನಿಮ್ಮ ರಾಶಿ ವಿಚಾರದಲ್ಲಿ ಗಮನಿಸಿದಾಗ ಅಲ್ಲಿ ರಾಶಿ ವಿಚಾರದಲ್ಲಿ ಗುರುವಿನಿಂದ ನಿಮಗೆ ಈಗ ಉತ್ತಮ ಫಲಗಳು ವ್ಯಕ್ತವಾಗೋದಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಅವಹೇಳನ ಘಟನೆಗಳು, ನಿಮಗೆ ಅವಮಾನ ಆಗುವಂತಹ ಘಟನೆಗಳು ಜರುಗ್ಬೋದು, ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಕೆಲವು ಘಟನೆಗಳು ಸಂಭವಿಸ್ಬೋದು. ನಿಮಗೆ ಪರಿಚಯಿಸಿದರೆ ನಿಮ್ಮ ಮೇಲೆ ಆಪಾದನೆ ಮಾಡೋದಾಗಲಿ, ನಿಮಗೆ ಸಂಬಂಧಿಕರಿಗೆ ಗೊತ್ತಿರುವಂಥ ನಿಮ್ಮ ರಿಲೇಷನ್ಗಳು ಇರುವಂಥವರೇ ನಿಮ್ಮ ಮೇಲೆ ಏನಾದರೂ ಸುಳ್ಳು ಆರೋಪ ದೂರುಗಳನ್ನು ಮಾಡೋದಾಗಲಿ, ಅಥವಾ ಈ ಹಿಂದೆ ನಿಮ್ಮ ಮೇಲೆ ಚೆನ್ನಾಗಿದ್ದಂಥ ಮಿತ್ರರು, ಬಂಧುಗಳು ನಿಮ್ಮ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಯಿಂದ ನಿಮ್ಮಿಂದ ದೂರ ಹೋಗುವಂಥ ಘಟನೆಗಳಾಗುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಥವಾ ವಿಘ್ನಗಳು ಬರುವಂಥದ್ದು, ಯಾವುದೇ ಸರ್ಕಾರಿ ಸಂಬಂಧ ಕೆಲಸ ಇರ್ಬೋದು, ಕೋರ್ಟ್ ಕಚೇರಿ ಸಂಬಂಧಿತ ಇರ್ಬೋದು, ಅಥವಾ ಕೌಟುಂಬಿಕ ವಿಚಾರ ಇರ್ಬೋದು, ಎಲ್ಲರೂ ಯಾವುದೋ ನೀವು ಪ್ರಯತ್ನ ಮಾಡಿದರೆ ಅವೆಲ್ಲವೂ ಇದ್ದಕ್ಕಿದ್ದಂತೆ ಅದರಲ್ಲಿ ಏನಾದರೂ ವಿಘ್ನಗಳು, ಅಡೆತಡೆಗಳು ಬರ್ಬೋದು. ಅಥವಾ ಇವತ್ತು ಆಗಬೇಕಂತ ಕೆಲಸ ಕಾರ್ಯಗಳು ಇನ್ನಷ್ಟು ಪೋಸ್ಟ್ಪೋನ್ ಅಥವಾ ವಿಳಂಬ, ಮುಂದೂಡಲ್ಪಡುವಂಥದ್ದು ಇತ್ಯಾದಿ ಘಟನೆಗಳಾಗುತ್ತವೆ. ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಒತ್ತಡ, ಭಯ ಇವೆಲ್ಲ ಸ್ವಲ್ಪ ಬರುತ್ತೆ. ಚಿಂತೆ, ಒತ್ತಡ, ಭಯ, ಹಾಗಾಗಿ ಮನೋನಿಯಂತ್ರಣ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಕಟಕ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ, ಅಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನಗಳು ಕೆಲವೊಂದಾಗ್ಬೋದು, ಅಥವಾ ಸುಳ್ಳು ಆರೋಪಗಳು ಮಾಡೋದು, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ಪುರುಷರಲ್ಲಿ ವಿರುದ್ಧ ಲಿಂಗದವರಿಂದ ಏನಾದರೂ ತೊಂದರೆಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾಕ್ ನಿಯಂತ್ರಣ, ವಾಕ್ ಅಂದರೆ ಮಾತು, ಮನೋನಿಯಂತ್ರಣ, ಮನಸ್ಸನ್ನು ಸ್ವಲ್ಪ ನಿಯಂತ್ರಣಗೊಳ್ಬೇಕು, ಭಾವನೆಗಳನ್ನು ಸ್ವಲ್ಪ ನೀವು ಸರಿಯಾಗಿ ತಿಳ್ಕೊಳ್ಬೇಕು, ಆತ್ಮಬಲವನ್ನು ಸರಿಯಾಗಿ ಗಟ್ಟಿಗೊಳಿಸಬೇಕು. ಯಾಕಂದರೆ ಆತ್ಮಬಲವನ್ನು ಕುಗ್ಗಿಸುವಂಥ ಕೆಲವು ಘಟನೆಗಳು ಆಗ್ಬೋದು ನಿಮಗೆ. ಹಾಗಾಗಿ ಅದನ್ನು ನೀವು ಮನೋದೌರ್ಬಲ್ಯದಿಂದ ಆತ್ಮಬಲ ಕುಗ್ಗಿ ಹೋಗುತ್ತೆ. ಹಾಗೆ ಮನೋದೌರ್ಬಲ್ಯವನ್ನು ನೀವು ಮೆಟ್ಟಿ ನಿಲ್ಲಬೇಕು, ನಿಮ್ಮ ಆತ್ಮಬಲವನ್ನು ಸ್ವಲ್ಪ ಗಟ್ಟಿಗೊಳಿಸಬೇಕಾಗತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕಟಕ ರಾಶಿಯವರು ಸ್ವಲ್ಪ ಮಾತು, ನಡವಳಿಕೆ, ಮನಸ್ಸನ್ನು ಸ್ವಲ್ಪ ಸರಿದಲ್ಲಿ ಇಟ್ಕೋಬೇಕು. ಅದರ ಹೊರತು ನಿಮಗೆ ಆರೋಗ್ಯ, ಹಣಕಾಸು, ನಿಮ್ಮ ವೃತ್ತಿ, ಉದ್ಯೋಗಕ್ಕೆ ಯಾವುದು ಗುರುವಿನ ತೊಂದರೆ ಬರೋದಿಲ್ಲ. ವಿಶೇಷವಾಗಿ ವೈಯಕ್ತಿಕ ವಿಚಾರ ಮತ್ತು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಬಾರದಂತೆ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಬೇಕಾಗತ್ತೆ. ಇನ್ನು ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಕರ್ಕಾಟಕ ರಾಶಿಯವರು ಮಾಡೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಇಷ್ಟು ದಿನ ಗುರುಬಲ ಇತ್ತು, ಆದರೆ 18ರಿಂದ ಅಲ್ಲಿ ನಿಮ್ಮ ರಾಶಿಗೆ ಅಲ್ಲಿ ಗುರುಬಲದ ಕೊರತೆ ಬರುತ್ತೆ. ಇಷ್ಟು ದಿನ ಲಾಭಸ್ಥಾನದ ಗುರು, ಅಂದರೆ ಯಾರಿಗೂ ಸಿಗದಂಥ ಅಪೂರ್ವವಾದ ಲಾಭದ ಅವಕಾಶವು ಗುರುವಿಂದ ನಿಮಗೆ ಇಲ್ಲಿವರೆಗೆ ಸಿಕ್ಕಿದೆ. ಆದರೆ ಈಗ ಪರಿವರ್ತನೆ ಆಗ್ತಿದ್ದಂತೆ ಗುರು ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯಸ್ಥಾನ ಅಥವಾ 12ನೇ ಮನೆ ಅಂತ ಪ್ರಯತ್ನ ಆಗುವಾಗ ನಿಮಗೆ ಅನೇಕ ರೀತಿಯ ಒಂದು ನಷ್ಟದ ಸಂಕೇತಗಳು ಬರ್ಬೋದು. ಸಾರ್ವತ್ರಿಕ ಫಲದ ಒಳ್ಳೆಯ ಪರಿಣಾಮಗಳು ನಿಮಗೆ ಇದ್ದೇ ಇರುತ್ತೆ, ಆದರೆ ನಿಮ್ಮ ವೈಯಕ್ತಿಕ ಪರಿಣಾಮದಲ್ಲಿ ಕೆಲವೊಂದು ಕಷ್ಟ ನಷ್ಟಗಳ ಸಾಧ್ಯತೆ ಬರ್ಬೋದು. ಆಕಸ್ಮಿಕ ಲಾಭ ಪಡೆಯುತ್ತಿದ್ದಂಥ ನಿಮಗೆ ಇದ್ದಕ್ಕಿದ್ದಂತೆ ಆಕಸ್ಮಿಕ ನಷ್ಟ ಆಗ್ಬೋದು. ಅಥವಾ ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ನಿಮ್ಮ ಬಿಸ್ನೆಸ್ಸೋ ಉದ್ಯಮನೋ ಈಗ ಇದ್ದಕ್ಕಿದ್ದಂತೆ ಸ್ವಲ್ಪ ಮಟ್ಟಿಗೆ ಕೆಳಮಟ್ಟಕ್ಕೆ ಇಳಿಯುವಂಥದ್ದು, ಅಥವಾ ಲಾಭದ ಪ್ರಮಾಣಗಳು ಕಡಿಮೆ ಆಗ್ಬೋದು, ಅಥವಾ ಯಾವುದೇ ರೀತಿಯ ಆಕಸ್ಮಿಕವಾದ ಘಟನೆಗಳಿಂದ ನಿಮಗೆ ಆಕಸ್ಮಿಕ ನಷ್ಟಗಳು ಸಂಭವಿಸ್ಬೋದು. ಹಾಗಾಗಿ ನೀವು ಈ ಕಾಲದಲ್ಲಿ ಸ್ವಲ್ಪ ನಿಮ್ಮ ತನು ಮನ ಧನದ ಎಚ್ಚರಿಕೆಯಲ್ಲಿರಬೇಕು. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟ ಆಕಸ್ಮಿಕ ನಷ್ಟಗಳು ಸಂಭವಿಸುವಂಥದ್ದು, ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ಹಣದ ನಷ್ಟಕ್ಕೆ ಅಥವಾ ವಂಚನೆಗೆ ಒಳಗಾಗುವ ಘಟನೆಗಳು ಜರುಗ್ಬೋದು. ಮನಸ್ಸಲ್ಲಿ ಇಷ್ಟು ದಿನ ಇದ್ದಂಥ ಒಂದು ಧಾರ್ಮಿಕ ಭಾವನೆ ಅಥವಾ ಉತ್ತಮವಾದ ನಿಮ್ಮ ಒಂದು ಸಾತ್ವಿಕ ಭಾವನೆ ಇದ್ದಕ್ಕಿದ್ದಂತೆ ಅಲ್ಲಿ ನಾಸ್ತಿಕತೆಯ ಕಡೆ ಹೋಗುವಂತಾಗಲಿ, ಅಥವಾ ಧಾರ್ಮಿಕವಾಗಿ ಸಾತ್ವಿಕವಾಗಿದ್ದಂಥ ಮನಸ್ಸು ಈಗ ತಮಸ್ಸಿನ ಕಡೆಗೆ ಅಥವಾ ಏನಾದರೂ ಒಂದು ಬೇಡದ ವಿಚಾರಗಳಿಗೆ ಮನಸ್ಸು ಹೋಗುವಂಥದ್ದು. ಹಾಗೆ ಮೈಂಡ್ ಡೈವರ್ಟ್ ಅಂತ ಹೇಳ್ತೀವಿ. ಹಾಗಾಗಿ ನಿಮ್ಮ ಒಂದು ಮನಸ್ಸು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗ ಸ್ಥಳದಲ್ಲಿ ಸಹ ಹಾಗೆ ಸ್ವಲ್ಪ ಕಿರಿಕಿರಿ ವೆಚ್ಚಗಳು ಆಗುವಂಥದ್ದು.
ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಅವರ ಉದ್ಯೋಗದ ಸ್ಥಳದಿಂದ ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಆಗುವಂಥ ಸಾಧ್ಯತೆ ಸಹ ಬರುತ್ತೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ತಾತ್ಕಾಲಿಕವಾಗಿ ಈ 48 ದಿನಗಳ ಅವಧಿ ಸ್ವಲ್ಪ ಅಷ್ಟು ಉತ್ತಮವಾಗಿ ಕಂಡು ಬಂದಿಲ್ಲ. ವೈಯಕ್ತಿಕ ಜೀವನದಲ್ಲೂ ಸ್ವಲ್ಪ ಏರುಪೇರಿನ ಘಟನೆ, ನಿಮ್ಮ ಒಂದು ಉದ್ಯೋಗದ ಅಥವಾ ವೃತ್ತಿ ಜೀವನದಲ್ಲೂ ಸ್ವಲ್ಪ ಏರುಪೇರಿನ ಘಟನೆ, ಜೊತೆಗೆ ಸಾಂಸಾರಿಕ ಜೀವನದಲ್ಲೂ ಸ್ವಲ್ಪ ಏರುಪೇರಿನ ಘಟನೆ, ಆರ್ಥಿಕವಾಗಿ ಸಹ ಏರುಪೇರು. ಹಾಗಾಗಿ ತನುಮನ ಧನದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು. ಅಂದರೆ ತುಂಬ ಕಷ್ಟ ನಷ್ಟ ಅಂತೇನಲ್ಲ, ಆದರೆ ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ವಿಚಾರಗಳು ಈಗ ಇದ್ದಕ್ಕಿದ್ದಂತೆ ಸ್ವಲ್ಪ ಏರುಪೇರಿನ ನಿಮಗೆ ಅನುಭವಗಳು ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಲ್ಲ ವಿಚಾರವಾಗಿ ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ, ಯಾವುದೇ ರೀತಿಯ ಅಹಂಕಾರದ ನಿರ್ಧಾರ ಇವರನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಇನ್ನು ಕೊನೆಗೆ ಹೇಳತಕ್ಕಂಥ ಗುರುಗೆ ಸಂಬಂಧಿತ ಅದು ದೇವತಾ ಶ್ಲೋಕ ಸ್ತುತಿ ಪ್ರಾರ್ಥನೆ ಮಾಡಬೇಕಾಗತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ, ಇಲ್ಲಿ ಗುರುವಿನ ಅತಿಚಾರದಿಂದ ಗುರು ಬಲ ತಾತ್ಕಾಲಿಕವಾಗಿ ಗುರುಬಲ ಪಡೆಯುವಂಥ ಎರಡನೇ ರಾಶಿ ಕನ್ಯಾ ರಾಶಿಯಾಗಿರುತ್ತೆ. ನಿಮಗೆ ಈಗ ವಿಶೇಷವಾಗಿ ಅಲ್ಲಿ ಗುರುವಿನಿಂದ ವಿಶೇಷ ಲಾಭಸ್ಥಾನದ ಲಾಭ ಸಿಗುವಂಥದ್ದು, ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಅಥವಾ 11ನೇ ಮನೆ ಅಂತ ಅಲ್ಲಿ ವಿಶೇಷವಾಗಿ ಗುರುವಿನ ನಿಮಗೆ ಲಾಭ ಆದಾಯಗಳು ಸಿಗಲಿವೆ. ತಾತ್ಕಾಲಿಕವಾಗಿ ಬರುವಂಥ ಈ ಆರಂಭದಲ್ಲಿ ನಿಮಗೆ 24 ದಿನಗಳು ಅತ್ಯಂತ ಉತ್ತಮ ಫಲವು, ಲಾಭವು, ಜಯವು, ಸುಖವು ಸಿಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಭಾಗ್ಯೋದಯ ಆಗುವಂಥದ್ದು. ಜೊತೆಗೆ ಇಷ್ಟು ದಿನ ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ಇಲ್ಲದಂಥ ಆಸಕ್ತಿ ಈಗ ಉತ್ತಮವಾದ ಆಸಕ್ತಿ ಮೂಡಿ ಬರುವಂಥದ್ದು. ವೃತ್ತಿ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಫಲ ಅಥವಾ ನಿಮಗೆ ಅಪೇಕ್ಷೆ ಪಟ್ಟಂಥ ಸೀಟು ಸ್ಥಾನಮಾನ ಸಿಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಒಂದು ವಿದ್ಯಾಭ್ಯಾಸದ ಅವಕಾಶ ಇವೆಲ್ಲ ಒದಗಿ ಬರುವಂಥದ್ದು. ಇನ್ನು ಇದೇ ಕಾಲದಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಅಥವಾ ಮದುವೆಗೆ ಅಪೇಕ್ಷೆ ಉಳ್ಳವರಿಗೆ, ವಿವಾಹ ಸಿದ್ಧತೆ ಉಳ್ಳವರಿಗೆ ಅವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಜೊತೆಗೆ ಏನಾದರೂ ನಿಮ್ಮ ದೀರ್ಘಕಾಲದ ಕನಸು, ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳದೆ ಅವೆಲ್ಲ ಈಗ ಕೊಳ್ಳಲಿಕ್ಕೆ ಅವಕಾಶ ಬರುತ್ತೆ. ಇನ್ನು ಯಾರು ಕನ್ಯಾ ರಾಶಿಯವರು ಇರ್ತಾರೆ ಅವರ ಮಕ್ಕಳಿಗೆ ಈಗ ಏಳಿಗೆ ಆಗುತ್ತೆ. ಕನ್ಯಾ ರಾಶಿಯವರ ಮಕ್ಕಳಿಗೆ ಅವರ ವಿದ್ಯೆಯಲ್ಲೋ, ಉದ್ಯೋಗದಲ್ಲೋ ಅಥವಾ ಅವರ ಒಂದು ವೈಯಕ್ತಿಕ ಜೀವನದಲ್ಲೋ, ಸಾಂಸಾರಿಕ ಜೀವನದಲ್ಲೋ ಏಳಿಗೆ ಆಗುತ್ತೆ. ಅವರಿಗೆ ಮದುವೆ ಆಗುವಂಥ ವಿಚಾರನೂ ಅಪೇಕ್ಷೆ ಇದ್ದರೆ ಅದು ಮದುವೆ ಆಗುವಂತಾಗಲಿ, ಅಥವಾ ಸಂತಾನದ ವಿಚಾರ ಅಪೇಕ್ಷೆ ಇದ್ದರೆ ನಿಮ್ಮ ಮಕ್ಕಳಿಗೆ ಸಂತಾನ ಆಗೋದು ಮುಂತಾದೆಲ್ಲ ಕನ್ಯಾ ರಾಶಿಗೆ ಸ್ವಂತಕ್ಕೂ ಒಳ್ಳೆಯದಿದೆ. ಅವರೊಂದು ಯಾರು ಕನ್ಯಾ ರಾಶಿಯವರಿದ್ದರೆ ಅವರ ಮಕ್ಕಳಿಗೂ ಬಹಳ ಗುರುವಿನ ಆಶೀರ್ವಾದದಿಂದ ಒಳ್ಳೆಯದಾಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಉನ್ನತ ಸ್ಥಾನಮಾನ, ಪ್ರಮೋಷನು, ಬಡ್ತಿ ಇತ್ಯಾದಿ ಎಲ್ಲ ಉದ್ಯೋಗದಲ್ಲಿ ಸಿಗುವಂಥದ್ದು, ಅನಿರೀಕ್ಷಿತ ಧನ ಲಾಭ ಆಗುವಂಥದ್ದು. ಈ ರೀತಿ ಹಲವಾರು ಲಾಭಸ್ಥಾನದಿಂದ ಏನೇನೋ ಉತ್ತಮ ಪರಿಣಾಮಗಳಿವೆ. ಅವೆಲ್ಲವೂ ಗುರುವಿಂದ ನಿಮಗೆ ಈ ಗುರು ಅತಿಚಾರದಲ್ಲಿ ಅಕ್ಟೋಬರ್ 18ರಿಂದ ಆರಂಭ ಆಗುತ್ತೆ. ಅದರಲ್ಲೂ ನವೆಂಬರ್ 5ರವರೆಗೂ ವಿಶೇಷವಾದ, ನವೆಂಬರ್ 11ರವರೆಗೂ ವಿಶೇಷವಾದ ಉತ್ತಮ ಫಲ, ಜೊತೆಗೆ ಡಿಸೆಂಬರ್ 5ರವರೆಗೂ ಸಾಧಾರಣ ಮಧ್ಯಮ ಫಲಗಳು ನಿಮಗೆ ವ್ಯಕ್ತವಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಅತ್ಯಪರೂಪವಾಗಿ ಗುರುವಿನ ಅತಿಚಾರದ ಉತ್ತಮ ಲಾಭಸ್ಥಾನದ ಲಾಭ ಪಡೆಯುವಂಥ ಕನ್ಯಾ ರಾಶಿಯವರು ಆಸಕ್ತಿ ಉಳ್ಳರೆ ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಕನ್ಯಾ ರಾಶಿಯವರು ಹೇಳ್ಬೋದಾಗಿದೆ. ಇನ್ನು ತುಲಾರಾಶಿ, ತುಲಾರಾಶಿಗೆ ಇಷ್ಟು ದಿನ ಅಲ್ಲಿ ಗುರುವಿನಿಂದ ನವಮದ ಭಾಗ್ಯಸ್ಥಾನದ ಉತ್ತಮ ಫಲ ಇತ್ತು. ಆದರೆ ಈಗ ಅಲ್ಲಿ ನಿಮ್ಮ ರಾಶಿಗೆ ಅದು ಕರ್ಮ ಫಲ ಸ್ಥಾನಕ್ಕೆ ಗುರು ಬರೋ ಕಾರಣ ಆ ಭಾಗ್ಯಸ್ಥಾನದ ಲಾಭ ಸ್ವಲ್ಪ ಈಗ ತಾತ್ಕಾಲಿಕವಾಗಿ ಸ್ವಲ್ಪ ನಿಲುಗಡೆ ಆಗ್ಬೋದು, ಅಥವಾ ಭಾಗ್ಯಸ್ಥಾನದ ಉತ್ತಮ ಫಲಿತಾಂಶಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ಬೋದು. ಹಾಗಾಗಿ ಇಲ್ಲಿ ತುಲಾರಾಶಿಗೆ ತುಂಬ ಬೆನಿಫಿಟ್ ಅಥವಾ ಲಾಭ ಅಂತ ಏನಿರೋದಿಲ್ಲ. ಆದರೆ ಸಾರ್ವತ್ರಿಕವಾಗಿ ಗುರುವಿನ ಅತಿಚಾರದ ಉತ್ತಮ ಫಲ ಏನಿದೆ ಅದು ನಿಮಗೂ ಅನ್ವಯ ಆಗುತ್ತೆ, ನಿಮಗೂ ಅದರ ಒಳ್ಳೆಯ ಫಲ ಸಿಗುತ್ತೆ. ಆದರೆ ವೈಯಕ್ತಿಕವಾಗಿ ರಾಶಿಯ ಮೇಲೆ ನಾವು ಕೇಂದ್ರೀಕರಣಗೊಳಿಸಿದಾಗ ನಮಗೆ ಕೆಲವೊಮ್ಮೆ ಖರ್ಚು ವೆಚ್ಚಗಳು ಜಾಸ್ತಿ ಬರ್ಬೋದು, ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಜೊತೆಗೆ ವ್ರತ ಖರ್ಚುಗಳು ಬರುವಂಥದ್ದು. ಉದಾಹರಣೆಗೆ ಆಸ್ಪತ್ರೆಗೆ, ಔಷಧಕ್ಕೆ, ಅಥವಾ ಏನಾದರೂ ದಂಡ ಪೆನಾಲ್ಟಿಗಳನ್ನು ಕಟ್ಟಲಿಕ್ಕೆ ಇಂಥದ್ದು ಅನಪೇಕ್ಷಿತ ಅಥವಾ ಅನಾವಶ್ಯಕ ಖರ್ಚುಗಳು ಬರ್ಬೋದಾಗಿದೆ. ಜೊತೆಗೆ ಯಾರದೋ ಮಾಡಿದ ತಪ್ಪಿಗೆ ನೀವು ಅಲ್ಲಿ ಬಲಿಪಶು ಆಗ್ಬೋದು, ಅಥವಾ ಯಾರದೋ ಮಾಡಿದ, ಉದಾಹರಣೆಗೆ ನಿಮ್ಮ ಉದ್ಯೋಗಿಗಳಿರ್ಬೋದು, ಅದು ನಿಮ್ಮ ಮಿತ್ರ ಇರ್ಬೋದು, ಅವರೇನಾದರೂ ಒಂದು ಮಾಡಿದ ಒಂದು ಸಣ್ಣ ಪುಟ್ಟ ಅಚಾತುರ್ಯಕ್ಕೆ ನೀವು ಬೆಲೆ ತೆರಬೇಕಾದ ಘಟನೆಗಳು ಜರಗಬಹುದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಅಶಾಂತಿ ಮೂಡುವಂಥದ್ದು, ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಅನುಮಾನ ಅಥವಾ ಸಂಶಯ ಪ್ರವೃತ್ತಿ, ಅದು ಮನೆಯಲ್ಲೂ ಇರ್ಬೋದು, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಮೇಲಾಧಿಕಾರಿ ಮತ್ತು ಸಹೋದ್ಯೋಗಿಗಳ ಮಧ್ಯೆ ಇವೆಲ್ಲವೂ ಅನುಮಾನ ಅಥವಾ ಸಂಶಯದ ಒಂದು ಪ್ರವೃತ್ತಿ ಹೆಚ್ಚಳಾಗುತ್ತೆ. ಅದೇ ರೀತಿ ಕಿರಿಯ ವ್ಯಕ್ತಿಗಳಲ್ಲಿ ಈಗ ವೈರತ್ವಗಳು ಬರುವಂಥದ್ದು. ಕಿರಿಯ ವ್ಯಕ್ತಿಗಳು ನಿಮಗೆ ದ್ವೇಷ ಮಾಡ್ತಾರೆ, ನಿಮ್ಮದೇ ಮಕ್ಕಳಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿ ಇರ್ಬೋದು, ಯಾರಿರ್ಬೋದು, ಆ ಕಿರಿಯ ವ್ಯಕ್ತಿಗಳು ನಿಮ್ಮನ್ನು ದ್ವೇಷ ಮಾಡಿದಾಗಲಿ, ಕಿರಿಯರು ನಿಮ್ಮ ವಿರುದ್ಧ ಸಂಚನ್ನು ಮಾಡಿದಾಗಲಿ, ಅಥವಾ ಅವರು ನಿಮ್ಮ ವಿರುದ್ಧ ದೂರನ್ನು ದಾಖಲಿಸುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಜೀವನದಲ್ಲೂ ಆರ್ಥಿಕ ಜೀವನದಲ್ಲೂ ಸ್ವಲ್ಪ ಏರುಪೇರಿನ ಘಟನೆಗಳಿಗೆ ನೀವು ಸಿದ್ಧರಾಗಬೇಕು. ಜೊತೆಗೆ ಅಂಥ ಯಾವುದೇ ಒಂದು ವಿವಾದದಲ್ಲಿ ಸಿಲುಕಿಕೊಳ್ಳಂತೆ ಎಚ್ಚರವಾಗಿರಬೇಕು. ಕಿರಿಯರಲ್ಲಿ ಇರ್ಬೋದು, ಹಿರಿಯರಲ್ಲಿ ಇರ್ಬೋದು, ಜೊತೆಗೆ ಸಹೋದ್ಯೋಗಗಳಲ್ಲಿ ಹಾಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ತುಲಾರಾಶಿಯವರಿಗೆ. ಜೊತೆಗೆ ಇಷ್ಟು ದಿನ ಇದ್ದಂಥ ಭಾಗ್ಯಸ್ಥಾನದ ಒಂದು ಲಾಭಗಳು ಸ್ವಲ್ಪ ಈಗ ತಾತ್ಕಾಲಿಕವಾಗಿ ನಿಲುಗಡೆ ಆಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ನಿಮಗೆ ಇರಿಸುಗುರಿಸು ಆಗುವಂಥದ್ದು, ಅಸಮಾಧಾನ ಆಗುವಂಥದ್ದು, ಜೊತೆಗೆ ಸಮಯದಲ್ಲಿ ಹಣಕಾಸು ಸಿಗದೆ ಸ್ವಲ್ಪ ವಿಳಂಬ ಆಗುವಂಥ ಘಟನೆಗಳು ಜರುಗುತ್ತೆ ತುಲಾರಾಶಿಯವರಿಗೆ. ಇವೆಲ್ಲನ ಗಮನದಲ್ಲಿಟ್ಟುಕೊಂಡು ನೀವು ತನುಮನಧನದ ಸಂಯಮವನ್ನು ಕಾಪಾಡಿಕೊಳ್ಳಿ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಗುರುಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ ತುಲಾರಾಶಿಯವರು.
ಮುಂದೆ ವೃಶ್ಚಿಕ ರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಅಲ್ಲಿ ಭಾಗ್ಯಸ್ಥಾನ, ಜೊತೆಗೆ ಗುರುವಿನ ಅತಿಚಾರದಿಂದ ಲಾಭ ಪಡೆಯುವಂಥ 3ನೇ ರಾಶಿ ವೃಶ್ಚಿಕ ಆಗಿರುತ್ತೆ. ಮೊದಲನೇ ರಾಶಿ ಮಿಥುನ, 2ನೇದು ಕನ್ಯಾ, ಈಗ 3ನೇದಾಗಿ ವೃಶ್ಚಿಕ ರಾಶಿ ಹೊರಹೊಮ್ಮಿದೆ. ಗುರುವಿನ ಭಾಗ್ಯ ಅಥವಾ ನಾಮದ ವಿಶೇಷವಾದ ಲಾಭದಿಂದ ನಿಮಗೆ ಜಯ, ಸುಖ, ಲಾಭ ಇದೆ. ಹಿಂದೆ ಹಲವಾರು ಪ್ರಯತ್ನಗಳಿಂದ ವಿಫಲರಾದವರಿಗೆ ಈಗ ತಕ್ಷಣವಾಗಿ ಉತ್ತಮ ಫಲಗಳು ಸಿಗುವಂಥದ್ದು. ವೃತ್ತಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಪ್ರಗತಿ, ವ್ಯಾಪಾರ ಉದ್ಯಮ ನಡೆಸಲು ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಒಂದು ನಿಮಗೆ ಲಾಭಗಳು ಬರುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು. ಇನ್ನು ಯಾರಾದರೂ ಸಾರ್ವಜನಿಕ ಜೀವನದಲ್ಲಿರೋರಿಗೆ ಉತ್ತಮವಾದ ಒಂದು ಪ್ರಶಸ್ತಿ ಪುರಸ್ಕಾರ ಬರ್ಬೋದು. ಅದು ಸೆಲೆಬ್ರಿಟಿಗಳು ಇರ್ಬೋದು, ನಟರು ನಟಿಯರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ಧಾರ್ಮಿಕ ಸಾಂಸ್ಕೃತಿಕವಾದ ಕ್ಷೇತ್ರದಲ್ಲಿ ಇರುವಂಥವ್ರು, ಸಮಾಜದಲ್ಲಿರುವಂತಹ ನಮಗೆ ಉನ್ನತ ಸ್ಥಾನಮಾನ, ಗೌರವ, ಪ್ರಶಸ್ತಿ ಪುರಸ್ಕಾರಗಳು ಸಿಗ್ತವೆ. ಜೊತೆಗೆ ಕೆಲವೊಬ್ಬರಿಗೆ ವಿದೇಶ ಮೂಲದ ಸಂಸ್ಥೆಗಳಿಂದ ಏನಾದರೂ ವಿಶೇಷವಾದ ಉನ್ನತವಾದ ಕೊಡುಗೆಗಳು, ಫಲಿತಾಂಶಗಳು ಸಿಗುವಂಥದ್ದು. ಅದೇ ರೀತಿ ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ, ಯಾತ್ರೆ ಪ್ರವಾಸಗಳನ್ನು ಮಾಡಲಿಕ್ಕೆ, ಅಥವಾ ದೇವತಾ ಕ್ಷೇತ್ರಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವಂಥದ್ದು ಮುಂತಾದ ಹಲವಾರು ನಿಮಗೆ ಉತ್ತಮ ಫಲಗಳು ಗುರು ಕೊಡಲಿದ್ದಾನೆ. ವೃಶ್ಚಿಕದವರಿಗೆ ಅರ್ಥಪೂರ್ವಕವಾಗಿ ಭಾಗ್ಯಸ್ಥಾನದಲ್ಲಿ ಸಿಗುವಂತಹ ಅವಕಾಶ. ತಾತ್ಕಾಲಿಕವಾಗಿ 24 ದಿನ ಪ್ಲಸ್ 24 ದಿನ ಅಂದರೆ ಆರಂಭದ 24 ದಿನ ಗುರು ರುಜುಗತಿ, ಜೊತೆಗೆ 24 ದಿನ ವಕ್ರಗತಿಯಲ್ಲಿ ಇದ್ದಾಗ ನಿಮಗೆ ಕಟಕದಲ್ಲಿ ಅಲ್ಲಿ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೆ ಅನೇಕ ರೀತಿಯ ಪವಾಡ ಸದೃಶವಾದ ಘಟನೆಗಳು ವೃಶ್ಚಿಕ ರಾಶಿಯವರಿಗೆ ಅನುಭವಕ್ಕೆ ಬರ್ಬೋದು. ಸಾರ್ವಜನಿಕ ಜೀವನದಲ್ಲಿವರಿಗೆ ತುಂಬ ಪ್ರಶಸ್ತಿ, ಕೀರ್ತಿ, ಯಶಸ್ಸು, ಶಾಂತಿಗಳು ಸಿಗಲಿವೆ. ಅಧಿಕಾರದಲ್ಲಿ ಹೆಚ್ಚಿನ ಒಂದು ಬೆಂಬಲ ಎಲ್ಲ ಸಿಗುವಂಥದ್ದು. ಜೊತೆಗೆ ನೀವು ಹಿಂದೆ ಕಂಡಂಥ ಕನಸುಗಳಿಗೆ ನನಸಾಗುವಂಥದ್ದು. ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ನಿಮಗೆ ಧನದಲ್ಲೂ ಮನದಲ್ಲೂ ಎಲ್ಲ ಸಿಗಲಿದೆ. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ, ಅದರ ಜೊತೆಗೆ ಉತ್ತಮವಾದ ಸಮಾಜ ಕಾರ್ಯ, ದಾನ ಧರ್ಮ ಸೇವಾದಿಗಳನ್ನು ಮಾಡುವಂಥ ಅವಕಾಶ ನಿಮಗೆ ಈಗ ಸಿಗಲಿದೆ. ವೃಶ್ಚಿಕ ರಾಶಿಯವರಿಗೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಒಳ್ಳೆಯ ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳುವಂಥದ್ದು ಈ ವೃಶ್ಚಿಕದವರು. ಮುಂದೆ ಧನುಸ್ಸು ರಾಶಿಗೆ ನಿಮ್ಮ ರಾಶಿಗೆ ಇಷ್ಟು ದಿನ ಅಲ್ಲಿ ಸಪ್ತಮದ ಗುರು ಬಹಳ ಉತ್ತಮ ಫಲವನ್ನು ಕೊಟ್ಟಿದ್ದ. ಆದರೆ ಈಗ ಬರುವಂಥದ್ದಲ್ಲಿ ಅಷ್ಟಮ ಅಥವಾ 8ರ ಮನೆ ಅಷ್ಟಮದಲ್ಲಿ ಬರುವಂತಹ ಗುರು ನಿಮಗೆ ಅನೇಕ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ಎಲ್ಲರೂ ಬಂಧು ಬಾಂಧವರಲ್ಲಿ ಎಲ್ಲರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಹಣಕಾಸಿನಲ್ಲಿ ಏನಾದರೂ ಇದ್ದಕ್ಕಿದ್ದಂತೆ ಆಕಸ್ಮಿಕ ನಷ್ಟ ಅಥವಾ ಕಳೆದು ಹೋಗುವಂಥದ್ದು, ಕಳ್ಳತನ ಆಗುವಂಥದ್ದು, ಹಣ ಇರ್ಬೋದು, ವಸ್ತು, ಒಡವೆ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ ಇತ್ಯಾದಿಗಳು ಯಾವುದಿರ್ಬೋದು, ಅಮೂಲ್ಯವಾದ ವಸ್ತುಗಳು ಈಗ ನಷ್ಟ ಆಗೋದಾಗಲಿ, ಕಳ್ಳತನ ಆಗೋದಾಗಲಿ, ಕಳೆದು ಹೋಗೋದಾಗಲಿ, ಅಥವಾ ಏನಾದರೂ ಆಕಸ್ಮಿಕವಾದ ಘಟನೆಯಿಂದ ಅವು ನಾಶ ಅಂದರೆ ಅವೆಲ್ಲ ಡಿಸ್ಟ್ರಾಯ್ ಆಗುವಂಥದ್ದು ಮುಂತಾದೆಲ್ಲ ಸಂಭವಿಸ್ಬೋದು. ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ನಿಮ್ಮ ಎಲ್ಲ ವಸ್ತುಗಳ ಬಗ್ಗೆ, ಒಡವೆ ಬಗ್ಗೆ, ಆರ್ಥಿಕತೆ, ಹಣದ ಬಗ್ಗೆ ಎಲ್ಲ ಎಚ್ಚರವಾಗಿರಬೇಕು. ಜೊತೆಗೆ ಈಗ ಆನ್ಲೈನ್ ವಂಚನೆ ಭರಾಟೆಯಲ್ಲಿದ್ದೇವೆ. ಹಾಗಾಗಿ ಆನ್ಲೈನಲ್ಲಿ ಸಹ ನಿಮಗೆ ದೊಡ್ಡ ಮೊತ್ತದ ಹಣ ವಂಚನೆ ಅಥವಾ ನಷ್ಟ ಒಳಗೆ ಆಗುವಂಥದ್ದು. ಅದೇ ರೀತಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅದು 2 ಬಾರಿ ಅಲೆದಾಡುವಂಥ ಪರಿಸ್ಥಿತಿ. ಅಲ್ಲಿ ನಿಮಗೆ ಬಂಧುಗಳು, ಮಿತ್ರರು ಅಥವಾ ನಿಮ್ಮ ಸ್ವಂತದ ಜನರು ವಿರುದ್ಧವಾಗುವಂಥದ್ದು, ಅಥವಾ ಅವರ ಜೊತೆಗೆ ನಿಮಗೆ ವಾಗ್ವಾದ ಕಲಹಗಳು ಬರುವಂಥದ್ದು, ಅಥವಾ ಇತರರು ನಿಮ್ಮ ಮೇಲೆ ನಿಮ್ಮ ಒಂದು ಹುಳುಕನ್ನು ಅಥವಾ ನಿಮ್ಮ ಒಂದು ನಕಾರಾತ್ಮಕ ಭಾವನೆಗಳನ್ನು ಅದನ್ನು ಹೈಲೈಟ್ ಮಾಡಿ ಅದನ್ನು ನಿಮಗೆ ಸ್ವಲ್ಪ ಮುರಿಸು ಆಗುವಂತೆ ನಡೆಸುವಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯಲ್ಲಿ ನಿಮಗೆ ತನು ಮನ ಧನದ ಮೇಲೆ ಅಡ್ಡ ಪರಿಣಾಮಗಳು ಆಗ್ಬೋದು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ, ಲಾಭದ ಆದಾಯದಲ್ಲಿ ಹಿನ್ನಡೆ ಆಗುವಂಥದ್ದು, ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನದಲ್ಲೂ ಸಹ ಹಿನ್ನಡೆ ಆಗುವಂಥ ಹಲವಾರು ಘಟನೆಗಳಿಗೆ ಸಾಕ್ಷಿ ಆಗ್ಬೋದು. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರ್ಬೋದು. ಹಾಗಾಗಿ ಈ ಧನುರಾಶಿಯವರು ಗುರುವಿನ ಅತಿಚಾರದ ಕಾಲದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಹಣದ ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ, ಆರೋಗ್ಯದ ವಿಚಾರ ಮೂರರಲ್ಲೂ ಸಹ ನೀವು ತನುಮನ ಧನದ ಒಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ಈಗ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಧನುರಾಶಿಯವರು ಹೇಳಬೇಕಾಗತ್ತೆ. ಮುಂದೆ ಮಕರ ರಾಶಿಗೆ ಈ ಗುರುವಿನಿಂದ ಲಾಭ ಸುಖವನ್ನು ಪಡೆಯುವಂಥ 4ನೇ ರಾಶಿ ಮಕರ ರಾಶಿಯಾಗಿದೆ. ಸಾಡೆಸಾತಿಯಿಂದ ನಿರ್ಗಮಿಸಿದ ಬಳಿಕ ನಿಮಗೆ ಅಲ್ಲಿ ಗುರುಬಲ ಮೇಲಿಂದ ಗುರುಬಲನೂ ಕಡಿಮೆ ಆಯಿತು. ಈಗ ಅಲ್ಲಿ ತಾತ್ಕಾಲಿಕವಾಗಿ ಗುರುಬಲ ಪಡೆಯುವಂಥ ಒಂದು ಸುವರ್ಣಾವಕಾಶ ನಿಮಗೆ ಬಂದಿದೆ. ಮಕರ ರಾಶಿಯವರಿಗೆ ಇದರಲ್ಲಿ ವಿಶೇಷವಾದ ಲಾಭ, ಸುಖ, ಜಯ ಸಿಗಲಿದೆ. ದೀರ್ಘಕಾಲದಿಂದ ಹಲವಾರು ಪೆಂಡಿಂಗಿದ್ದ ಕೆಲಸ ಕಾರ್ಯಗಳಿಗೆ ಕ್ಷಿಪ್ರವಾಗಿ ಆಗ್ಬೋದು. ಅಕ್ಟೋಬರ್ 18ರಿಂದ ಈ ನವೆಂಬರ್ 5ರವರೆಗೂ ತುಂಬ ಸ್ಪೀಡಾಗಿರು. ನವೆಂಬರ್ 11ರಿಂದ ಮತ್ತು ಸ್ವಲ್ಪ ಡಿಸೆಂಬರ್ 5ರವರೆಗೂ ಮಧ್ಯಮವಾಗಿ ಉತ್ತಮ ಫಲವನ್ನು ಪಡೆಯಲಿದ್ದೀರಾ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಸಾಲ ಇದ್ದರೆ ಸಾಲ ತೀರಿಸಲಿಕ್ಕೆ ಅವಕಾಶ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಾಗುವಂಥದ್ದು. ದೀರ್ಘಕಾಲದ ಒಂದು ಹಳೆಯ ಮಿತ್ರರನ್ನು, ಬಂಧುಗಳನ್ನು ಭೇಟಿ ಮಾಡಿ ಅದೇ ಮಿತ್ರರಿಂದ ನಿಮಗೆ ದೊಡ್ಡ ಮೊತ್ತದ ಸಹಾಯ ಎಲ್ಲ ಸಿಗುವಂಥದ್ದು. ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿದ್ರೆ ಆ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ನಿಮಗೆ ಬೆಂಬಲ ಸಿಗುವಂಥದ್ದು.
ಹಿಂದೆ ನೀವು ಆಸೆ ಬಿಟ್ಟಂಥ ಅಥವಾ ಹಿಂದೆ ಕೈ ಬಿಟ್ಟಂಥ ಹಲವಾರು ಘಟನೆಗಳಿಗೆ ಮರುಜೀವನ ಅಥವಾ ಮರುಚಾಲನೆ ಸಿಕ್ಕಿ ಅದರ ಮೂಲಕ ನಿಮಗೆ ಉನ್ನತಿ ಸಿಗುವಂಥದ್ದು. ಇನ್ನು ಹಲವಾರು ಮಕರ ರಾಶಿಯವರಿಗೆ ಅನೇಕ ರೀತಿಯ ಸನ್ಮಾನ, ಕೀರ್ತಿ, ಪ್ರಶಸ್ತಿ, ಪುರಸ್ಕಾರಗಳು ಸಿಗುವಂಥದ್ದು. ಹಿಂದೆ ಎಲ್ಲಿ ನಿಮಗೆ ಅವಮಾನ ಆಗಿತ್ತೋ, ಹಿಂದೆ ಎಲ್ಲಿ ನಿಮಗೆ ತೊಂದರೆ ಆಗಿತ್ತೋ ಅಂತಹ ಒಂದು ಜಾಗದಲ್ಲಿ ಅಥವಾ ಅಂತಹ ವ್ಯಕ್ತಿಗಳಿಂದ ನಿಮಗೆ ಸನ್ಮಾನ ಅಥವಾ ನಿಮಗೆ ಮನ್ನಣೆಗಳು ಸಿಗುವಂಥದ್ದು. ಆ ರೀತಿಯ ಉತ್ತಮ ಫಲಿತಾಂಶಗಳು ಆಗ್ತವೆ. ಜೊತೆಗೆ ಅನೇಕ ರೀತಿಯ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ, ಯಾತ್ರೆಗಳಲ್ಲೂ ಅಥವಾ ಕ್ಷೇತ್ರಗಳ ಸಂದರ್ಶನದಲ್ಲೂ ಪಾಲ್ಗೊಳ್ಳುವಂಥ ಅವಕಾಶ, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗಿ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಎಲ್ಲರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಉದ್ಯೋಗ ರಹಿತರಿಗೆ ಅಥವಾ ನಿರುದ್ಯೋಗಿಗಳಿಗೆ ಬೇಗನೆ ಉದ್ಯೋಗ ಸಿಗೋದಾಗಲಿ ಅಥವಾ ಇದ್ದಂಥ ಉದ್ಯೋಗದಲ್ಲಿ ದೊಡ್ಡ ಮೊತ್ತದ ನಿಮಗೆ ಬೇರೆ ರೀತಿಯ ಪ್ರಮೋಷನ್, ಇನ್ಕ್ರಿಮೆಂಟ್ಗಳ ಸಿಗೋದಾಗಲಿ, ಇವೆಲ್ಲ ಅನೇಕ ರೀತಿಯ ಉತ್ತಮ ಪರಿಣಾಮಗಳನ್ನು ಈ ಮಕರ ರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಸ್ತ್ರೀಯರು ಪುರುಷರು ಎಂಬ ಭೇದಲ್ಲದೆ ಎಲ್ಲರಿಗೂ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಕಂಕಣ ಭಾಗ್ಯ ಒದಗಿ ಬರೋದು, ಸಂತಾನ ಭಾಗ್ಯ ಬರುವಂಥ ಅಥವಾ ಭೂಮಿ ಮನೆ ಕೊಳ್ಳುವಂಥ ಭಾಗ್ಯ, ಈ ರೀತಿ ಅನೇಕ ರೀತಿಯ ಭಾಗ್ಯೋದಯ ಆಗುವಂಥ ಸೂಚನೆಗಳು ಮಕರ ರಾಶಿಯವರಿಗೆ ಬರುತ್ತೆ. ಅಪರೂಪಕ್ಕೆ ಜರುವಂಥ ಘಟನೆ. ಈ ಕಾಲದಲ್ಲಿ ವೈವಾಹಿಕ ಜೀವನ ಬಹಳ ಉತ್ತಮವಾಗಿರುತ್ತೆ, ಕೌಟುಂಬಿಕ ಜೀವನ ಉತ್ತಮ ಇರುತ್ತೆ. ಜೊತೆಗೆ ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಆರ್ಥಿಕದ ಪರಿಸ್ಥಿತಿ ಬಹಳ ಸುಧಾರಣೆ ಆಗಲಿದೆ. ಹಾಗಾಗಿ ಎಲ್ಲ ರಂಗಗಳಲ್ಲೂ ಈ ಮಕರ ರಾಶಿಯವರು ಭಾಗ್ಯವನ್ನು, ಲಾಭವನ್ನು, ಸುಖವನ್ನು ಗುರುವಿಂದ ಪಡೀತಾರೆ. ತಾತ್ಕಾಲಿಕವಾಗಿ ಬರುವಂಥ ಈ ಗುರುಬಲದ ಒಂದು ಸದಾವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥ ಮಕರ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ. ಇನ್ನು ಕುಂಭರಾಶಿಗೆ ಇಷ್ಟು ದಿನ ಗುರುಬಲ, ಪಂಚಮದ ಗುರುಬಲ ಇತ್ತು. ಆದರೆ ಇಲ್ಲಿ ಈಗ ತಾತ್ಕಾಲಿಕವಾಗಿ ನಿಮಗೆ ಪಂಚಮದ ಗುರುಬಲ ನಿವಾರಣೆಗೆ ಈಗ 6ರ ಒಂದು ಸ್ಥಾನ ಬರ್ತಾ ಇದೆ. ಹಾಗಾಗಿ ತಾತ್ಕಾಲಿಕವಾಗಿ ನಿಮಗೆ ಗುರುಬಲ ಇಲ್ಲದಾಗತ್ತೆ. ಹಾಗಂದ್ರೆ ತುಂಬ ಕೆಟ್ಟದಾಗತ್ತೆ ಅಥವಾ ತುಂಬ ತೊಂದರೆ ಅಂತ ತಿಳ್ಕೊಳ್ಳಬೇಕಾಗಿಲ್ಲ. ಸಾರ್ವತ್ರಿಕವಾಗಿ ಗುರುವಿಂದ ಅತಿಚಾರದಿಂದ ಏನೇನು ಒಳ್ಳೆದಾಗುತ್ತೋ ಅದರ ಫಲ ನಿಮಗೂ ಸಿಗಲಿದೆ. ಆದರೆ ವೈಯಕ್ತಿಕವಾಗಿ ಕೆಲವೊಂದು ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಆಗ್ಬೋದಾಗಿದೆ. ವಿಶೇಷವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು, ಆಸಿಡಿಟಿ, ಅಲ್ಸರು ಅಥವಾ ಗ್ಯಾಸ್ಟ್ರೈಟಿಸ್ ಮುಂತಾದ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಬರ್ಬೋದು. ಅದು ಆಹಾರದಿಂದ, ನೀರಿನಿಂದ, ಹವಾಮಾನ ವೈಪರೀತ್ಯದಿಂದ ಇದ್ದಂಥ ಒಂದು ಅನಾರೋಗ್ಯ ಸಮಸ್ಯೆ ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅದೇ ರೀತಿ ಇನ್ನು ಯಾರೋ ಈ ಸರ್ಕಾರದ ಮೂಲದ ಕೆಲಸ ಕಾರ್ಯಗಳು, ರಾಜಕೀಯ ಮೂಲದ ಕೆಲಸ ಕಾರ್ಯಗಳೆಲ್ಲ ತೊಡಗಿರ್ತಾರೆ, ಅಂತಹ ಎಲ್ಲರಿಗೂ ಸ್ವಲ್ಪ ಈಗ ಎಚ್ಚರಿಕೆ ಹೆಜ್ಜೆಬೇಕು. ಕಾಂಟ್ರಾಕ್ಟ್ ಮಾಡೋರಿರ್ಬೋದು, ಬ್ರೋಕರೇಜ್ ಮಾಡೋರು ಅಂತ ಇರ್ಬೋದು, ಅಥವಾ ಏನಾದರೂ ಏಜೆಂಟ್ಸ್ ಥರ ಕೆಲಸ ಮಾಡೋರಿರ್ಬೋದು, ಅಥವಾ ನೇರವಾಗಿ ಸರ್ಕಾರದಲ್ಲಿ ಹುದ್ದೆಯಲ್ಲಿ ಅಥವಾ ನೌಕರಿಯಲ್ಲಿ ಇರೋರಿಗೆ ಸಹ ಈ ಕಾಲದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮೇಲೆ ಆರೋಪ ಬರ್ಬೋದು, ನಿಮ್ಮ ಮೇಲೆ ನೋಟಿಸ್ಗಳು ಬರ್ಬೋದು, ನಿಮ್ಮ ಮೇಲೆ ಕಾನೂನು ಕ್ರಮ ಬರ್ಬೋದು, ಅಥವಾ ತಾತ್ಕಾಲಿಕವಾಗಿ ಕೆಲವರಿಗೆ ಈ ಸಸ್ಪೆನ್ಷನ್ ಅಥವಾ ಅಮಾನತು ಆಗೋದಾಗಲಿ, ಉಚ್ಚಾಟನೆ ಆಗೋದಾಗಲಿ ಎಲ್ಲ ಆಗುವಂತೆ. ಹಾಗಾಗಿ ಸರ್ಕಾರ ಮತ್ತು ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಹ ಹಿನ್ನಡೆ ಆಗಬಹುದಾಗಿದೆ. ಇನ್ನು ವೃತ್ತಿ ಉದ್ಯೋಗದಲ್ಲಿ ಸಹ ಹಾಗೆ ಸ್ವಲ್ಪ ನಿಮಗೆ ಹೇಳಿದಂಥ ಒಂದು ಸ್ಪೀಡ್ ಸಿಗೋದಿಲ್ಲ. ಕೆಲವೊಂದು ಅಡೆತಡೆಗಳು ಬರೋದಾಗಲಿ, ಶತ್ರು ಪೀಡೆಗಳು ಬರೋದಾಗಲಿ, ಇನ್ನು ಕೆಲವರಿಗೆ ಸಾಲ ಇದ್ದರೆ ಸಾಲಗಳು ಹೆಚ್ಚಳ ಆಗುವಂಥದ್ದು, ಸಾಲಗಳನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಸಾಲಗಾರರ ಕಾಟಕ್ಕೆ ಒಳಗಾಗುವಂಥದ್ದು ಮುಂತಾದ ಹಲವಾರು ಮನಸ್ಸಿಗೆ ಬೇಜಾರಾಗುವಂಥ ಅಥವಾ ಕಹಿ ಘಟನೆಗಳು ಜರಗಬಹುದಾಗಿದೆ. ಅಷ್ಟೇನೂ ಉತ್ತಮವಾಗಿರೋದಿಲ್ಲ. ಈ ಗುರುವಿನ ಅತಿಚಾರವು ನಿಮಗೆ ಅನೇಕ ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು, ಜೊತೆಗೆ ಪರೀಕ್ಷೆಗಳನ್ನು ಒಡ್ಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅದೇ ರೀತಿ ಗುಪ್ತ ಶತ್ರುಗಳು ಮತ್ತು ಹಿತಶತ್ರುಗಳ ಮಧ್ಯೆ ಅಂತರವನ್ನು ಗಮನಿಸಿಕೊಳ್ಳಿ. ಅಲ್ಲಿ ನಿಮಗೆ ಗೊತ್ತಿಲ್ಲದಂತೆ ಗುಪ್ತವಾಗಿ ಕಾರ್ಯಾಚರಣೆ ಮಾಡೋ ಶತ್ರುಗಳು ಒಂದು ಕಡೆ ಆದರೆ, ನಿಮಗೆ ಹಿತಶತ್ರುಗಳು ನಿಮ್ಮ ಜೊತೆಗಿದ್ದುಕೊಂಡೇ, ನಿಮ್ಮ ಚಲನವನ್ನು ಗೊತ್ತಿದ್ದುಕೊಂಡೇ ನಿಮಗೆ ಕೆಡುಕನ್ನು ಅಥವಾ ಕೇಡನ್ನು ಮಾಡುವಂಥವ್ರು ಇರ್ತಾರೆ. ಹಾಗಾಗಿ ಅಂತಹ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಈ ತಿಂಗಳು ಖಂಡಿತ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಯಾವುದೇ ರೀತಿಯ ಅಹಂಗೆ ಸಂಬಂಧಪಟ್ಟ ನಿರ್ಧಾರಗಳು ಬೇಡ. ಸಾಡೆ ಸಾತಿ ಸಹ ಪರ್ವ ನಿಮಗೆ ಮುಗಿದಿಲ್ಲ. ಗುರುವಿನ ಬಲ ಸಹ ಈಗ ತಾತ್ಕಾಲಿಕವಾಗಿ ನಿಮಗೆ ಇಲ್ಲದಾಗತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನೀವು ಇದ್ದಂಥ ಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಅತಿರೇಕಕ್ಕೆ ನೀವು ತಿರುಗದೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಕೊನೆಗೆ ಹೇಳ್ತಕ್ಕಂಥ ಗುರು ಅಥವಾ ವೈಯಕ್ತಿಕ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಕುಂಭರಾಶಿಯವರು ಖಂಡಿತವಾಗಿ ಮಾಡಬೇಕಾಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ಅಲ್ಲಿ ಗುರು ಬಲದ ಒಂದು ಲಾಭ ಪಡೆಯುವಂಥ ಕೊನೆಯ ರಾಶಿ ಅಥವಾ 5ನೇ ರಾಶಿಯಾಗಿ ಮೀನರಾಶಿ ಬಂದಿದೆ. ಇಷ್ಟು ದಿನ ನಿಮಗೆ ಗುರುಬಲನೂ ಇರಲಿಲ್ಲ, ಜೊತೆಗೆ ಸಾಡೆ ಸಾತಿನ ಪ್ರಭಾವ ಜಾಸ್ತಿ ಇತ್ತು, ಇತರ ಗ್ರಹಗಳ ಬೆಂಬಲ ಸಹ ತುಂಬ ಕಡಿಮೆಯಾಗಿತ್ತು. ಈಗ ತಾತ್ಕಾಲಿಕವಾಗಿ ಬರುವಂಥ ಅವಧಿ 48 ದಿನ ಇರ್ಬೋದು. ಅದರಲ್ಲೂ ಮೊದಲ 24 ದಿನ ಅತ್ಯದ್ಭುತ, ನಂತರದ 24 ದಿನ ಸಾಮಾನ್ಯ ಅಂತ ಗೊತ್ತಾಗಿದೆ. ಹಾಗಾಗಿ ಆ ಒಂದು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗಿನ ಅವಧಿಯನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇಷ್ಟು ದಿನ ನಿಮಗೆ ಎಲ್ಲ ನಕಾರಾತ್ಮಕವಾದ ಫಲಿತಾಂಶಗಳಿಗೆ ಸಕಾರಾತ್ಮಕ ಆಗುತ್ತೆ. ಇಷ್ಟು ದಿನ ನಿರಾಕರಣೆ ಆದಂಥ ಅವಕಾಶಗಳಿಗೆ ತಾನಾಗಿ ಅವಕಾಶ ಬರುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು, ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಸಂತಾನ ಅಪೇಕ್ಷಿತರಿಗೆ ಸಂತಾನ ಸಿಗುವುದಾಗಲಿ, ಅಥವಾ ಭೂಮಿ ಕೊಳ್ಳುವಂಥ ಅಪೇಕ್ಷಿತರಿಗೆ ಭೂಮಿಯನ್ನು ಕೊಳ್ಳುವಂಥ ಯೋಗ,
ಮನೆಯನ್ನು ಕೊಳ್ಳುವಂಥ ಅಪೇಕ್ಷೆಗಳು, ಮನೆ ಕೊಳ್ಳುವಂಥ ಯೋಗ, ಜೊತೆಗೆ ನೀವು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಅವರಿಗೆ ತುಂಬ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಮಾಡೋರಿಗೆ ಹೆಚ್ಚಿನ ಲಾಭ ಹೆಚ್ಚಿನ ಆದಾಯಗಳು ಬರೋದಾಗಲಿ, ದೇಶ ಮತ್ತು ವಿದೇಶದ ಮೂಲಗಳಿಂದ ನಿಮಗೆ ಲಾಭ ಆದಾಯ ಬರುವಂಥ ಮುಂತಾದ ಹಲವಾರು ಶುಭ ಘಟನೆಗಳು ಜರುಗುತ್ತೆ. ಮನಸ್ಸಿಗೆ ಒಪ್ಪುವಂಥ ಹಲವಾರು ಶುಭ ಕಾರ್ಯಗಳು ಈಗ ಈ ಕಾಲದಲ್ಲಿ ಆಗುವಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಇನ್ನು ಮೀನರಾಶಿಯವರ ಮಕ್ಕಳಿಗೂ ಈ ಕಾಲದಲ್ಲಿ ಏಳಿಗೆ. ಮೀನರಾಶಿಯವರು ಯಾರಿದ್ದಾರೆ ಅವರ ಮಕ್ಕಳಿಗೆ ವಿದ್ಯೆ ಬುದ್ಧಿ ಅಥವಾ ಉದ್ಯೋಗದ ವಿಚಾರವಾಗಿ ಏನೋ ಪ್ರಯತ್ನ ಮಾಡಿರೋರಿಗೆ ವಿಶಿಷ್ಟವಾದ ಸಫಲತೆಗಳು ಅಂದರೆ ಬೇಗನೆ ಸಫಲತೆಗಳು ಸಿಗಲಿವೆ. ಮನಸ್ಸಲ್ಲಿ ಸಂತೃಪ್ತಿ ಇದೆ, ಕೌಟುಂಬಿಕವಾದ ಸಂತೃಪ್ತಿ ಇರುತ್ತೆ. ಜೊತೆಗೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವಂಥ ಅಪೂರ್ವದ ಅವಕಾಶ ಮೀನರಾಶಿಯವರಿಗೆ ಒದಗಿ ಬರಲಿದೆ. ಹಾಗಾಗಿ ಅತ್ಯಪೂರ್ವಕವಾಗಿ ಈ ಗುರು ಬೆಂಬಲದ ವಿಶೇಷವಾದ ಅನುಭೂತಿ ಪಡೆಯುವಂಥ ಮೀನರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಈಗ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಸ್ತುತಿಗಳನ್ನು ನೀವು ಮಾಡಬಹುದಾಗಿದೆ ಈ ಮೀನರಾಶಿಯವರು. ಇಲ್ಲಿವರೆಗೆ ಈ ಗುರುವಿನ ಅತ್ಯಪರೂಪವಾದ ಅತಿಚಾರದ ಘಟನೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೆ ಅದರ ಕಟಕವಾಸದ ವಿಶೇಷವಾದ ಫಲಿತಾಂಶವನ್ನು ಹೇಳಿದ್ದೇನೆ. ಅದರಲ್ಲೂ ಆರಂಭದ ಈ ಅಕ್ಟೋಬರ್ 18ರಿಂದ ನವೆಂಬರ್ 11ರವರೆಗಿನ ಅವಧಿ ಸುಮಾರು 24 ದಿನಗಳು ಅತ್ಯದ್ಭುತ ಉತ್ತಮ ಫಲವು. ಆ ಬಳಿಕ ಅಲ್ಲಿ ವಕ್ರಗತಿ ಪ್ರಾಪ್ತವಾಗುತ್ತೆ ಕಟಕ ರಾಶಿಯಲ್ಲೂ. ನವೆಂಬರ್ 11ರಿಂದ ಡಿಸೆಂಬರ್ 5ರವರೆಗಿನ ಮತ್ತೊಂದು 24 ದಿನಗಳ ಅವಧಿ ಸ್ವಲ್ಪ ಸಾಮಾನ್ಯ ಫಲವು ವ್ಯಕ್ತವಾಗಿರುತ್ತೆ. ಇಲ್ಲಿ ಹಲವಾರು ರಾಶಿಗಳಿಗೆ ಉತ್ತಮ ಫಲ ಬಂದಿದೆ. ಕೆಲವೊಂದು ರಾಶಿಗಳಿಗೆ ಗುರುಬಲ ನಷ್ಟ ತಾತ್ಕಾಲಿಕವಾಗಿದೆ. ಇನ್ನು 5 ರಾಶಿಗಳಿಗೆ ತಾತ್ಕಾಲಿಕವಾಗಿ ಗುರುಬಲ ಬಂದು ಒದಗಿದೆ. ಹಾಗಾಗಿ ಈ ತಾತ್ಕಾಲಿಕವಾದ ಘಟನೆಗಳ ಕಾಲದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುವಂಥ ರಾಶಿಯವರು ಅಥವಾ ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ ಹೇಳಿದಂಥ ರಾಶಿಗಳು ಅಥವಾ ಇತರರು ಹಾಗೆ ಏನೋ ಪರಿಹಾರ ಮಾಡಬಂದರೆ ವಿಶೇಷವಾಗಿ ಗುರುವಿಗೆ ಸಂಬಂಧಪಟ್ಟ ದೇವತೆಗಳು ಅಥವಾ ಅಧಿದೇವತೆಗಳ ಭಕ್ತಿಯನ್ನು ಸ್ತುತಿಯನ್ನು ಮಾಡುವಂಥದ್ದು. ಗುರು ಗ್ರಹಕ್ಕೆ ವಿಶೇಷವಾಗಿ ಶಿವ ಮತ್ತು ಅಲ್ಲಿ ವಿಷ್ಣುವನ್ನು ಸಂಕೇತ ಮಾಡ್ತಾರೆ. ಶಿವನನ್ನು ಭಕ್ತಿ ಸಹ ಮಾಡುವಂಥದ್ದಾಗಲಿ, ವಿಷ್ಣುವಿನ ಭಕ್ತಿ ಮಾಡೋದಾಗಲಿ ಅಥವಾ ಗುರು ಸ್ವರೂಪ ದತ್ತಾತ್ರೇಯ ಸ್ವರೂಪದ ಭಕ್ತಿ ಮಾಡೋದಾಗಲಿ ಮಾಡ್ಬೋದು. ಹಾಗಾಗಿ ನಿಮಗೆ ಇಷ್ಟ ಆಗುವಂಥ ಗುರುವಿನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡೋದಾಗಲಿ. ಇನ್ನು ಕುಲಗುರುಗಳು ಅಥವಾ ಧರ್ಮಗುರುಗಳು ಅಂತ ಇದ್ದರೆ ಅಂಥ ಕುಲಗುರುಗಳು ಧರ್ಮಗುರು ಪರಂಪರೆ ಉಳ್ಳಂಥವ್ರು ಅವರ ಕುಲಗುರುಗಳನ್ನು ಧರ್ಮದ ಗುರುಗಳನ್ನು ಅವರು ಅಲ್ಲಿ ವಿಶೇಷವಾಗಿ ಆರಾಧನೆಗಳನ್ನು ಮಾಡೋದಾಗಲಿ ಅಥವಾ ಅಂಥ ಕ್ಷೇತ್ರಗಳ ಸಂದರ್ಶನ ಮಾಡೋದು. ಇನ್ನು ಹಲವಾರು ಈ ಗುರುಗೆ ಸಂಬಂಧಪಟ್ಟ ಕ್ಷೇತ್ರಗಳಿರ್ತವೆ. ದತ್ತಾತ್ರೇಯನ ಕ್ಷೇತ್ರ ಅಥವಾ ಈಗಿನ ಒಂದು ಆಧುನಿಕ ಯುಗದಲ್ಲಿ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ಅಂತ ಹೇಳ್ತಾರೆ, ಅಂಥ ಒಂದು ಸಾಯಿಬಾಬಾ ಅಥವಾ ಅವಧೂತರ ಕ್ಷೇತ್ರಗಳು ಅಥವಾ ಇನ್ನಿತರ ಹಲವಾರು ಗುರು ಪೀಠಗಳೆಲ್ಲ ಇರ್ತವೆ. ಅಲ್ಲಿ ಅಂತಹ ಪೀಠಗಳಿಗೆ ಸಂದರ್ಶನ ಮಾಡಿ ಅಲ್ಲಿಂದ ಗುರುಗಳ ಆಶೀರ್ವಾದನ ಪಡೆಯೋದಾಗಲಿ. ಇಂಥ ಒಂದು ಹರಿ ಮತ್ತು ಹರರ ಅಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ ಅಥವಾ ಈ ಗುರವೇ ಸರ್ವಲೋಕಾಣ ವಿಷಯ ಭವರೋಗಿಣಾಂ ನಿಧೇಯ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅಂಥೇಳಿ ಆ ಗುರು ಲೋಕಗುರುವಾದ ಶಂಕರನ ದಕ್ಷಿಣಾಮೂರ್ತಿ ಸ್ವರೂಪವನ್ನು ಭಕ್ತಿ ಮಾಡೋದಾಗಲಿ. ಅಥವಾ ಗುರುವಿನ ಶ್ಲೋಕಗಳು ಆಗಲೇ ಹೇಳಿದಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಮುಂತಾದ ಈ ಗುರುವಿಗೆ ಸಂಬಂಧಪಟ್ಟ ಹಲವಾರು ಸ್ತುತಿ ಶ್ಲೋಕಗಳು ಲಭ್ಯ ಇರ್ತವೆ. ನಿಮಗೆ ಇಷ್ಟ ಆಗುವಂಥ ಶಂಕರ ಮತ್ತು ನಾರಾಯಣರ ಯಾವುದೇ ಸ್ತುತಿ ಶ್ಲೋಕವನ್ನಾಗಲಿ ಅಥವಾ ಗುರುವಿಗೆ ಸಂಬಂಧಪಟ್ಟ ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕಗಳನ್ನು ಹಾಡೋದಾಗಲಿ. ಇದರಿಂದ ನಿಮಗೆ ಆ ಗುರುಬಲದ ಒಂದು ಆಗತಕ್ಕಂಥ ಅಡ್ಡ ಪರಿಣಾಮ ಅಥವಾ ಅತಿಚಾರದಿಂದ ಯಾವ ರಾಶಿಗೆ ಹೇಳಿದ ಕೆಟ್ಟ ಪರಿಣಾಮ ಮಾಡಿದರೆ ಅಂಥವರಿಗೆ ಆ ಅತಿಚಾರದ ಕೆಟ್ಟ ಪರಿಣಾಮ ನಿವಾರಣೆ ಆಗುತ್ತೆ. ಇವೆಲ್ಲನ ಭಕ್ತಿ ಮಾರ್ಗದ ಮೂಲಕ ಮಾಡೋದು. ಇನ್ನು ಗುರುಗ್ರಹದ ವಿಶೇಷವಾದ ಸ್ತುತಿ ಶ್ಲೋಕಗಳನ್ನು ವೇದವ್ಯಾಸರು ತಮ್ಮ ನವಗ್ರಹಗಳ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇತರ ಹಲವು ಗ್ರಂಥಗಳಲ್ಲಿ ಸಹ ಗುರುವಿಗೆ ಸಂಬಂಧಪಟ್ಟ ಅಷ್ಟೋತ್ತರ ಶತನಾಮ ಇತ್ಯಾದಿ ಹೇಳಲ್ಪಟ್ಟಿವೆ. ಈ ಗುರುವಿಗೆ ಸಂಬಂಧಪಟ್ಟ ಜನಪ್ರಿಯವಾದ ಶ್ಲೋಕ ಎಲ್ಲರಿಗೂ ಗೊತ್ತಿರುತ್ತೆ. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಬೃಹಸ್ಪತಿ, ಜೀವ, ಅಂಗೀರಸ ಮುಂತಾದ ಜ್ಞಾನ ಮುಂತಾದ ಹಲವಾರು ಹೆಸರುಗಳು ಗುರು ಇದೆ. ಅದರಲ್ಲಿ ಅಂಥ ದೇವ ಮಂತ್ರಿಗಳು ಆತನು ದೇವರ ಗುರುವು ಹೌದು. ಅಂಥ ಒಂದು ಗುರುವೇ ನಮ್ಮ ಎಲ್ಲ ದೋಷಗಳನ್ನು ನೀವು ನಿವಾರಣೆ ಮಾಡಿ ಉತ್ತಮ ಫಲಗಳು. ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತೇಳಿ ಆ 3 ಲೋಕಗಳಿಗೂ ಆತನು ಒಂದು ಗುರು ಸ್ವರೂಪನಾಗಿರುವಂತಹ ಒಂದು ಸದ್ಗುರುವೇ ಬೃಹಸ್ಪತಿಯೇ ನನಗೆ ಉತ್ತಮ ಫಲವನ್ನು ಕರುಣಿಸು ಎಂದು ಈ ಶ್ಲೋಕದ ವಿಚಾರಣೆ. ಇದು ವೇದವ್ಯಾಸರ ಒಂದು ನವಗ್ರಹಗಳ ಸ್ತೋತ್ರದ ಗುರುವಿನ ಒಂದು ಶ್ಲೋಕ ಆಗಿರುತ್ತೆ. 9 ಶ್ಲೋಕಗಳನ್ನು ನವಗ್ರಹಗಳು 9ಗಳನ್ನು ಪಠನೆ ಮಾಡ್ಬೋದು. ಇದು ಒಂದನ್ನೇ ಅಷ್ಟೇ ಮಾಡಬೇಕು ಆ ಥರ ಏನಿಲ್ಲ. ನಿಮಗೆ ಆಸಕ್ತಿ ಇದ್ದರೆ 9ನ್ನು ಪಠನೆ ಮಾಡಿ ಅಥವಾ ಈ ಒಂದೇ ಶ್ಲೋಕವನ್ನು 3 ಬಾರಿನೋ 6 ಬಾರಿನೋ 9 ಬಾರಿನೋ ಈ ರೀತಿ ಅದನ್ನು ರಿಪೀಟ್ ಮಾಡಿಕೊಂಡು ಅಥವಾ 108 ಬಾರಿನೋ ಹೇಳ್ಬೋದಾಗಿದೆ. ಇನ್ನು ಗುರುಗ್ರಹದ ಪೀಡಾ ಪರಿಹಾರ ಶ್ಲೋಕನೂ ಜನಪ್ರಿಯವಾಗಿರುತ್ತೆ. ಅದನ್ನು ಸಾಮಾನ್ಯ ನೀವೆಲ್ಲ ಕೇಳಿರ್ತೀರ, ಅದನ್ನೀಗ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಹರತು ಮೇ ಗುರುಹು. ಅಂದರೆ ನನಗಿರ್ತಕ್ಕಂಥ ಪೀಡೆಯನ್ನು ನಿವಾರಣೆ ಮಾಡು ಓ ಗುರುವೇ ಅಂಥೇಳಿ ಆತನು ದೇವಮಂತ್ರಿನೂ ವಿಶಾಲಾಕ್ಷನೂ ಆಗಿದ್ದಾನೆ. ಸದಾ ಲೋಕ ಹಿತೇರತ ಅಂದರೆ ಸದಾ ಈ ಲೋಕಕ್ಕೆ ಹಿತವನ್ನು ಭಾವಿಸುವಂಥ ಒಂದು ಮಹಾಜ್ಞಾನಿಯಾಗಿದ್ದಾನೆ. ಅಂತಹ ಗುರುವೇ ನನಗೆ
ಉತ್ತಮ ಫಲವನ್ನು ಕೊಡು, ಅಥವಾ ನನಗಿರತಕ್ಕಂಥ ಪೀಡೆಯನ್ನು ನಿವಾರಣೆ ಮಾಡು ಅಂತ ಹೇಳಿ ಆ ವಿಷಮ ಸ್ಥಾನದ ಪೀಡೆಯನ್ನು ನಿವಾರಣೆ ಮಾಡುವಂತ ಕೇಳಿಕೊಳ್ಳುವಂಥದ್ದು. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇ ರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತೋ ಮೇ ಗುರು. ಈ ರೀತಿ ಆ ಪೀಡಾ ಪರಿಹಾರ ಶ್ಲೋಕವನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಅಥವಾ ಗುರುವಿಗೆ ಸಂಬಂಧಪಟ್ಟ ಹಲವಾರು ಇತರ ಶ್ಲೋಕಗಳಿರ್ತವೆ. ಈ ಬೃಹಸ್ಪತಿ ಅಥವಾ ಗುರುವಿನ ಅಷ್ಟೋತ್ತರ 108 ನಾಮ ಅಂತ ಇರುತ್ತೆ, ಅದನ್ನು ಆಸಕ್ತಿಯುಳ್ಳವರು ಪಠನೆ ಮಾಡ್ಬೋದು. ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರವೇ ನಮಃ ಎಂಬ ಜನಪ್ರಿಯವಾದ ಶ್ಲೋಕ, ಅದನ್ನೇ ನೀವು ಪಠನೆ ಮಾಡಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಯಾರ್ಯಾರಿಗೆ ಈ ತಾತ್ಕಾಲಿಕವಾಗಿ ಗುರುಬಲದ ಕೊರತೆ ಬರುತ್ತೆ ಅಂಥವ್ರಿಗೆ ಗುರುವಿನ ಪ್ರಯತ್ನ ಮಾಡಿ. ಅಥವಾ ಗುರುಬಲ ಬಂದಂಥವ್ರಿಗೆ 5 ರಾಶಿಗೆ ಗುರುಬಲ ಬಂದಂಥ ಒಂದು ವಿಚಾರ ಬಂದಿದೆ. ಉದಾಹರಣೆಗೆ ಅಲ್ಲಿ ಮಿಥುನ ರಾಶಿಗೆ, ಕನ್ಯಾ ರಾಶಿಗೆ, ವೃಶ್ಚಿಕ, ಮಕರ ಮತ್ತು ಮೀನಕ್ಕೆ ಈಗ ತಾತ್ಕಾಲಿಕವಾದ ಗುರುವಿನ ಅನುಗ್ರಹ ಅಲ್ಲಿ ಪ್ರಾಪ್ತವಾಗಿದೆ, ಅದು ಸಹ ಹೇಳ್ಬೋದು. ಅಥವಾ ಗುರುಬಲ ನಷ್ಟ ಆದಂಥ 5 ರಾಶಿಗಳು ಇರ್ಬೋದು. ಹಾಗಾಗಿ ಈ ಸಾರ್ವತ್ರಿಕವಾಗಿ 12 ರಾಶಿಗಳಿಗೂ ಗುರು ಆಶೀರ್ವಾದ ಮಾಡ್ತಾನೆ, ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಖಂಡಿತ ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಣ್ಣ ಪುಟ್ಟ ವೈಯಕ್ತಿಕವಾದ ಘಟನೆಗಳು ಸಣ್ಣ ಪುಟ್ಟದಾಗಿ ರಾಶಿಗಳ ಮೇಲೆ ಜರಗಬಹುದು, ಹಾಗಾಗಿ ಅದರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು. ಇನ್ನು ಗುರುವಿಗೆ ಸಂಬಂಧಿತವಾದ ದಾನಗಳು ಅಂತ ಇರ್ತವೆ, ನವಗ್ರಹಗಳ ದಾನಗಳನ್ನು ದಾನವೇ ಕೊಡ್ಬೋದು. ಅಥವಾ ಗುರುವಿನದೇ ಧಾನ್ಯವಾದ ಕಡಲೆಕಾಳು ಚನ ಅಂತ ಹೇಳ್ತೇವೆ, ಅಥವಾ ಬೆಂಗಾಲ ಗ್ರಾಮ ಹೇಳ್ತೇವೆ, ಕಡಲೆಕಾಳನ್ನು ಅದನ್ನು ದಾನವಾಗಿ ಕೊಡುವಂಥದ್ದು. ಅದು ಕಡಲೆಕಾಳು ಅಥವಾ ಕಡಲೆಕಾಳಿನಿಂದ ಮಾಡಿದ ಉತ್ಪನ್ನ, ಅಥವಾ ಕಡಲೆ ಬೇಳೆ, ಕಡಲೆ ಹಿಟ್ಟಿನಿಂದ ಮಾಡಿದಂಥ ಖಾದ್ಯಗಳೆಲ್ಲ ಇರ್ತವೆ, ಅದನ್ನು ಸಹ ದಾನವಾಗಿ ಕೊಡುವಂಥದ್ದು. ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಇಂಥವುಗಳಿಗೆ ಕಡಲೆಕಾಳು ಕಡಲೆ ಬೇಳೆನ ಸಹ ನೀವು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಇನ್ನು ಗುರುಗಳನ್ನು ಗೌರವಿಸಬೇಕು. ಈ ಕಾಲದಲ್ಲಿ ಗುರು ಅಂದರೆ ಅದು ಯಾವುದೇ ರೂಪದಲ್ಲಿ ನಾನು ಹೇಳಿದರೆ ತಂದೆ ತಾಯಿ ಇವರು ಸಹ ಗುರುಗಳೇ. ಹಾಗೆ ತಂದೆ ತಾಯಿ, ವಿದ್ಯಾಗುರುಗಳು, ಶಿಕ್ಷಣ ಕೊಡುವಂಥ ಗುರುಗಳು, ಅಥವಾ ಇನ್ನಿತರವಾದ ಗುರು ಸ್ವರೂಪದ ಜ್ಞಾನಿಗಳು, ಅವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗಲಿ, ಅವರಿಗೆ ನಮ್ಮಿಂದ ಆಗುವಂಥ ಯಾವುದೇ ರೀತಿಯ ಕಾಣಿಕೆಗಳನ್ನು ಸಹಾಯಗಳನ್ನು ಮಾಡೋದಾಗಲಿ, ಅಥವಾ ಅವರಿಗೆ ಅಪೇಕ್ಷೆ ಪಟ್ಟಂಥ ಯಾವುದೇ ವಸ್ತುಗಳನ್ನು ಸೇವೆಗಳನ್ನು ಅವರಿಗೆ ಒದಗಿಸುವಂಥದ್ದು, ಇದು ಸಹ ಒಂದು ಗುರುವಿನ ಸೇವೆ ಆಗಿರುತ್ತೆ. ಇನ್ನು ಗುರುವಿಗೆ ಸಂಬಂಧಪಟ್ಟು ಗುರು ದತ್ತಾತ್ರೇಯ ಅವಧೂತ ಸ್ವರೂಪರಾಗಿದ್ದಾರೆ, ಅಂತಹ ಗುರು ದತ್ತಾತ್ರೇಯರ ಕ್ಷೇತ್ರಗಳ ಸಂದರ್ಶನ, ಗುರು ದತ್ತರ ಪಾದುಕೆಗಳು ವಂದನೆ ಮಾಡೋದು. ಇನ್ನು ಆಧುನಿಕ ಯುಗದಲ್ಲಿ ಬಂದಂತೆ ಶಿರಡಿ ಸಾಯಿಬಾಬಾ ರೂಪದಲ್ಲಿ ಸಹ ಕೆಲವರು ಅವಧೂತ ಸ್ವರೂಪವಾದ ಗುರುಗಳನ್ನು ಆರಾಧನೆ ಮಾಡ್ತಾರೆ, ಅಂತಹ ಗುರುಗಳನ್ನು ಗೌರವಿಸಿದಾಗ. ಅಥವಾ ನಿಮ್ಮದೇ ಕುಲಗುರು ಪೀಠ ಅಂತ ಇರುತ್ತೆ, ನಿಮ್ಮ ಕುಲಗುರು ಧರ್ಮಗುರುಗಳಿದ್ರೆ ಅವರನ್ನು ಗೌರವಿಸಿ ಅವರ ಮಾರ್ಗದರ್ಶನ ಪಡೆಯುವಂಥದ್ದು. ಈ ರೀತಿ ಹಲವಾರು ಮಾರ್ಗಗಳಿಂದ ಗುರುವಿನ ಒಂದು ನಾವು ಆಶೀರ್ವಾದನ ಪಡೆಯಬಹುದು. ಅಥವಾ ಅರಳಿ ಮರದ ಪ್ರದಕ್ಷಿಣೆ, ಅಶ್ವತ್ಥ ವೃಕ್ಷವು ಗುರುವಿನ ಒಂದು ಸಂಕೇತವಾಗಿರುತ್ತೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದು. ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ. ಮತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುನ್ಮಯ 2 ಶ್ಲೋಕಗಳನ್ನು ನೀವು ಅಶ್ವತ್ಥ ಪ್ರದಕ್ಷಿಣೆ ಮಾಡುವ ಹೇಳ್ಬೋದು. 3, 6, 9 ಅಥವಾ ಆ 3ರ ಗುಣಕದಲ್ಲಿ ಎಷ್ಟು ನೀವು ಪ್ರದಕ್ಷಿಣೆಯನ್ನು ಅಶ್ವತ್ಥ ವೃಕ್ಷಕ್ಕೆ ಬರೋದ್ರಿಂದಲೂ ಗುರುವಿನ ವಿಶೇಷದ ಬೆಂಬಲ ಸಿಗುತ್ತೆ. ಹಾಗಾಗಿ ಅನೇಕ ರೀತಿಯ ಭಕ್ತಿ ಮಾರ್ಗ ಇದೆ, ದಾನ ಮಾರ್ಗ ಇದೆ, ಧರ್ಮ ಮಾರ್ಗ ದಾನ ಮಾರ್ಗ ಇದೆ, ಅಥವಾ ತೀರ್ಥ ಕ್ಷೇತ್ರಗಳ ಸಂದರ್ಶನ ಮಾರ್ಗದ ಮೂಲಕ ಈ ಗುರುವಿನ ವಿಶೇಷವಾದ ಅನುಭೂತಿಯನ್ನು ಪಡೆದುಕೊಳ್ಳಿ. ಇನ್ನು ಈ ಅತಿಚಾರದ ಕಾಲದಲ್ಲಿ ಹಲವಾರು ರಾಶಿಗಳಿಗೆ ಈ ಗುರುವಿನ ಅನುಭೂತಿ ಆಗುತ್ತೆ, ಜ್ಞಾನದ ಅನುಭೂತಿ ಆಗ್ಬೋದು, ಅಥವಾ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅನುಭವಗಳು ಹಲವರಿಗೆ ಆಗಲಿವೆ. ಹಾಗಾಗಿ ಈ ವಾಹಿನಿಯ ಮೂಲಕ ನಾವೊಂದು ಸಣ್ಣ ಪ್ರಯತ್ನವನ್ನು ಗುರುವಿನ ಅತಿಚಾರದ ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಎಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಗುರುವಿನ ಅತಿಚಾರ ಕಾಲದಲ್ಲಿ ತಮಗೆಲ್ಲರಿಗೂ ಗುರು ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಮುಂದೆ ಈ ವಾಹಿನಿಗೆ ನಿಮ್ಮ ನಿರಂತರ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾಂ ಸನ್ಮಂಗಲಾನಿ ಭವಂತು.